ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಸುಧೀರ್ ಲಮಾಣಿ ಸರ್, ಡಾಕ್ಟರ್ APJ ಅಬ್ದುಲ್ ಕಲಾಂ ಕರಿಯರ್ ಅಕಾಡೆಮಿ ಮುದ್ದೇಬಿಹಾಳ್. ಓಕೆ, ಎಸ್, ನಾವು ಹಿಂದೆ ಮಾಡಿರುವಂಥ ವಿಡಿಯೋಗಳಿಗೆ ಬಹಳಷ್ಟು ವ್ಯೂಸ್ಗಳು ಬಂದಿರುತ್ತವೆ. ಇದೇ ಥರ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಅಂತಂದು ಹೇಳ್ತಾ ನಾನು ಪ್ರಮುಖವಾಗಿ ಇವತ್ತು ಯಾವುದಪ್ಪ ಅನ್ನಕ್ಕಿದಾಗ ಭಾರತದ ಕರಾವಳಿ ತೀರ ಪ್ರದೇಶಗಳು ಅಂತಂತೇಳಿ, ಯಾವುದ್ರಿ ಭಾರತದ ಕರಾವಳಿ ತೀರ ಪ್ರದೇಶಗಳು ಅಂತಂತೇಳಿ, ಅದರಲ್ಲಿ ಇದನ್ನು ಆಂಗ್ಲ ಭಾಷೆಯಲ್ಲಿ ಇಂಡಿಯನ್ ಕೋಸ್ಟಲ್ ಏರಿಯಾಸ್ ಅಂತ ಕರಿತೀವಿ ನಾವು. ಏನ್ರಿ ಇಂಡಿಯನ್ ಕೋಸ್ಟಲ್ ಏರಿಯಾಸ್ ಅಂತ ಕರಿತೀವಿ. ಹಾಗಾರಪ್ಪ ಅಂತಾರ ಈ ನಾವು ಮಾಡುವಂಥ ವಿಡಿಯೋ ಏನಪ್ಪ ಅಂತಂದ್ರಿ ಪ್ರತಿಯೊಂದು ಎಕ್ಸಾಮ್ಗೆ ಏನಪ್ಪ ಅಂತಂದ್ರೆ ಬಹಳಷ್ಟು ಯೂಸ್ಫುಲ್ ಆಗ್ತಾವಂತ ಹೇಳಿ ನಾನು ಹೇಳ್ತಾ ಇರ್ತೇನೆ ರೀ. ಅದರಲ್ಲಿ ಈ ಕರಾವಳಿ ತೀರಗಳ ಮೇಲೆ ಏನಪ್ಪ ಅಂತಲ್ಲ ಪ್ರತಿಯೊಂದು ಎಕ್ಸಾಮ್ನಲ್ಲಿ ಏನಪ್ಪ ಅಂದ್ರೆ ಅಂತಲ್ಲ ಹೇಳ್ತಾ ಇರ್ತಾನೆ ರೀ. ಅದರಲ್ಲಿ ಯಾರಪ್ಪ ಅಂದ್ರೆ ಪ್ರಮುಖವಾಗಿ ಇವತ್ತೇನಪ್ಪ ಅಂತಂದ್ರೆ ಈ ಕರಾವಳಿ ತೀರಗಳ ಬಗ್ಗೆ ಏನಪ್ಪ ಅಂತಲ್ಲ ಕಂಪ್ಲೀಟ್ ಏನಪ್ಪ ಅಂತಲ್ಲ ನಾವು ಅಂತಲ್ಲ ಕ್ಲಿಯರಾಗಿ ನಾವು ಈ ಕರಾವಳಿ ತೀರಗಳ ಬಗ್ಗೆ ಅಂತಲ್ಲ ಅಧ್ಯಯನ ಮಾಡ್ತಾ ಹೋಗೋಣ್ರಿ. ಓಕೆ ರೀ, ಪ್ರತಿಯೊಂದು ಎಕ್ಸಾಮ್ನಲ್ಲಿ ಕೇಳ್ತಾ ಹೋಗ್ತಾನೆ ರೀ. PC ಆಗಿರ್ಬೋದು, PSI ಆಗಿರ್ಬೋದು, SDA ಆಗಿರ್ಬೋದು, FD ಆಗಿರ್ಬೋದು, ಗ್ರೂಪ್ C ಆಗಿರ್ಬೋದು, ಮುಂತಾದವ ಎಕ್ಸಾಮ್ಗಳಲ್ಲಿಪ್ಪ ಅಂತಲ್ರಿ ಈ ಕರಾವಳಿ ತೀರದ ಮೇಲೆಪ್ಪ ಅಂತಲ್ರಿ ಏನಪ್ಪ ಅಂದ್ರೆ ಎಕ್ಸಾಮ್ಲಿಗೆ ಅಂತಲ್ಲ ಕೇಳ್ತಾ ಹೋಗ್ತಾನೆ. ಓಕೆ, ಇದೇ ಥರ ಏನಪ್ಪ ಅಂತಲ್ಲ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಅಂತ ಕೇಳ್ತಾ ನಾನು ನೇರವಾಗಿ ವಿಷಯಕ್ಕೆ ಬರೋಣ. ಟೈಮ್ ವೇಸ್ಟ್ ಮಾಡೋದು ಬೇಡ. ಓಕೆ, ಎಸ್, ಹಾಗಪ್ಪ ಅಂದ್ರೆ ಅಂತಲ್ರಿ ಪ್ರಮುಖವಾಗಿಪ್ಪ ಅಂತಲ್ರಿ ಇವತ್ತಿನ ವಿಷಯ ಯಾವಪ್ಪ ಅಂತ ಕೇಳಿದಾಗ ಭಾರತದ ಕರಾವಳಿ ತೀರಗಳು ಅಂತ ಕರಿತೀವಿ. ಭಾರತದ ಕರಾವಳಿ ತೀರ ಇಂಡಿಯನ್ ಕೋಸ್ಟಲ್ ಏರಿಯಾಸ್ ಅಂತ ಕರಿತೀವಿ ನಾವು, ಹೌದಲ್ರಿ? ಹಾಗಪ್ಪ ಅಂತಾರ ನಮಗೆ ಪ್ರಮುಖವಾಗಿರಪ್ಪ ಅಂತಂದ್ರೆ ಸರ ನಮ್ಗೆ ಕೇಳ್ತಾ ಹೋಗ್ತಾನ್ರಿ ಭಾರತದಲ್ಲಿಪ್ಪ ಅಂತಂದ್ರೆ ಸರ ಎಷ್ಟು ರಾಜ್ಯಗಳು ಕರಾವಳಿಯನ್ನು ಹೊಂದಿದಾವೆ ಅಂತ ಕೇಳ್ತಾನೆ. ಏನ್ರಿ ಭಾರತದಲ್ಲಿ ಏನಪ್ಪ ಅಂತಂದ್ರಿ ಭಾರತದಲ್ಲಿ ಎಷ್ಟು ರಾಜ್ಯಗಳು ಕರಾವಳಿಯನ್ನು ಹೊಂದಿದಾವೆ ಅಂತ ಕೇಳ್ತಾನ್ರಿ. ಹಾಗಪ್ಪ ನಿಮ್ಗೆ ಗೊತ್ತಿರಬೇಕಾಗತ್ತ ಭಾರತದಲ್ಲಿಪ್ಪ ಅಂತಲ್ರಿ ಪ್ರಮುಖವಾಗಿ ಅಂತಂದ್ರೆ 9 ರಾಜ್ಯಗಳು ಕರಾವಳಿಯನ್ನು ಹೊಂದಿದಾವೆ. 9 ರಾಜ್ಯಗಳು. ಓಕೆ ರೀ, ರಾಜ್ಯಗಳು ಏನಪ್ಪ ಅಂತಂದ್ರಿ ಕರಾವಳಿ ತೀರವನ್ನು ಹೊಂದಿದಾವೆ ಅಂತ ಗೊತ್ತಿರಬೇಕಾಗತ್ತೆ. ಓಕೆ, ಹಾಗಪ್ಪ ಅಂತಾರ ಭಾರತದಲ್ಲಿ ಕರಾವಳಿ ತೀರ ಪ್ರದೇಶ ಏನಪ್ಪ ಅಂತಂದ್ರಿ ಭಾರತದಲ್ಲಿ ಅಂತಂದ್ರಿ ಕರಾವಳಿ ತೀರ ಪ್ರದೇಶವನ್ನು ಏನಪ್ಪ ಅಂತಲ್ಲ ಹೊಂದಿಲ್ಲದ ಏನಪ್ಪ ಅಂತಂದ್ರಿ ರಾಜ್ಯಗಳು ಅಂತಂತೇಳಿ. ಯಾವ್ದ್ರಿ ಭಾರತದಲ್ಲಿ ಕರಾವಳಿ ತೀರ ಹೊಂದಿಲ್ಲದ ರಾಜ್ಯಗಳು ಯಾವಪ್ಪ ಅಂತಂತ ಕೇಳಿದಾಗ ಅಂತಂದ್ರಿ ನಮ್ಗೆ ಗೊತ್ತಿರಬೇಕಾಗತ್ತೆ 19 ರಾಜ್ಯಗಳು ಅಂತಂತೇಳಿ. ಯಾಕಂತಂದ್ರೆ ಹಿಂದಿನ PSI ಎಕ್ಸಾಮ್ಲಿಪ್ಪ ಅಂತಂದ್ರೆ ಇದನ್ನು ಕೇಳಿದ್ರೆ ಭಾರತದಲ್ಲಿ ಎಷ್ಟು ರಾಜ್ಯಗಳು ಕರಾವಳಿಯನ್ನು ಹೊಂದಿಲ್ಲದ ರಾಜ್ಯಗಳು ಅಂತಂದು ಕೇಳಿದ್ರೆ ಯಾಕಪ್ಪ ಅಂದ್ರೆ ಗೊತ್ತಿರಬೇಕಾಗತ್ತೆ ಪ್ರಮುಖವಾಗಿರಪ್ಪ ಅಂದ್ರೆ 19 ರಾಜ್ಯಗಳು ಏನಪ್ಪ ಅಂತಂದ್ರಿ ಕರಾವಳಿ ತೀರವನ್ನು ಹೊಂದಿಲ್ಲ ಅಂತ ಗೊತ್ತಿರಬೇಕಾಗತ್ತೆ. ಎಷ್ಟ್ರಿ 19 ರಾಜ್ಯಗಳು ಕರಾವಳಿ ತೀರವನ್ನು ಹೊಂದಿಲ್ಲದ ರಾಜ್ಯಗಳು. ಕರಾವಳಿ ತೀರ ಹೊಂದಿಲ್ಲದ ರಾಜ್ಯಗಳು ಅಂತ ಗೊತ್ತಿರಬೇಕಾಗತ್ತೆ. ಎಸ್, ಹಾಗಪ್ಪ ಅಂದ್ರೆ ಅಂತಂದ್ರೆ ಸರ ಪ್ರಮುಖವಾಗಿರಪ್ಪ ಅಂತಂದ್ರೆ ಸರ್ ನಮಗೆ ಅಂತಲ್ರಿ ಭಾರತದಲ್ಲಿ ಏನಪ್ಪ ಅಂತಂದ್ರೆ ಕರಾವಳಿ ತೀರ ಹೊಂದಿರುವಂತ ರಾಜ್ಯಗಳೇನಪ್ಪ ಅಂತಂದ್ರೆ ನಾವು ನಕ್ಷೆಯ ಮೂಲಕ ನೋಡ್ತಾ ಹೋಗೋಣ. ಓಕೆ, ಎಸ್, ಹಾಗಪ್ಪ ಅಂದ್ರೆ ಅಂತಂದ್ರಿ ಪ್ರಮುಖವಾಗಿರಪ್ಪ ಅಂತಂದ್ರೆ ಸರ ನಮ್ಗೆ ಗೊತ್ತಿರಬೇಕಾಗತ್ತೆ ಟೋಟಲ್ 9 ಕರಾವಳಿ ತೀರ ಹೊಂದಿರುವಂತಹ ರಾಜ್ಯಗಳು ಅಂತಂದೇಳಿ. ಓಕೆ, 19 ರಾಜ್ಯಗಳು ಕರಾವಳಿ ತೀರ ಪ್ರದೇಶ ಹೊಂದಿಲ್ಲದ ರಾಜ್ಯಗಳು ಅಂತಂದ್ರೆ ಗೊತ್ತಿರ್ತಾವೆ. ಓಕೆ, ನಾವು ನಕ್ಷೆಯ ಮೂಲಕ ಏನಪ್ಪ ಅಂತಂದ್ರೆ ನಾವು ಅಧ್ಯಯನ ಮಾಡ್ತಾ ಹೋಗೋಣ್ರಿ. ಯಾಕಪ್ಪ ಅಂತಂದ್ರಿ ಭಾರತದ ಕರಾವಳಿ ಅಂತಂದೇಳಿ, ಯಾವ್ದ್ರಿ ಭಾರತದ ಕರಾವಳಿ ಅಂತೇಳಿ ನಾವು ನಕ್ಷೆಯ ಮೂಲಕ ಏನಪ್ಪ ಅಂತಂದ್ರಿ ನೋಡ್ತಾ ಹೋಗೋಣ್ರಿ. ಓಕೆ ರೀ, ಎಸ್, ಯಾಕಪ್ಪ ಅಂತಂದ್ರ ಭಾರತ ಏನಪ್ಪ ಅಂತಂದ್ರೆ ಇಂದ ಕರಾವಳಿ ತೀರ ಹೊಂದಿರುವಂತ ರಾಜ್ಯಗಳು ಏನಪ್ಪ ಅಂತ ಸವಿಸ್ತಾರವಾಗಿ ನೋಡ್ತಾ ಹೋಗೋಣ್ರಿ. ಓಕೆ ರೀ, ಆಯ್ತು. ಹಾಗಪ್ಪ ಅಂತಾರ ನಾವು ನಕ್ಷೆ ತಗೊಳ್ಬೇಕಾಗತ್ತೆ ಸರ. ಈ ನಕ್ಷೆ ತೆಗೆದುಕೊಂಡೇನಪ್ಪ ಅಂತಂದ್ರಿ ಪ್ರಮುಖವಾಗಿರಪ್ಪ ಅಂತಂದ್ರ ನಕ್ಷೆ ತೆಗೆದಪ್ಪ ಅಂತಂದ್ರಿ ನಮಗೆ ಗೊತ್ತಿರಬೇಕಾಗತ್ತೆ ಇದೇನಪ್ಪ ಅಂತಂದ್ರೆ ಯಾವ್ದಪ್ಪ ಅನ್ನೋದಾಗ ಅಂತಂದ್ರೆ ನಮಗೆ ಅಂತಂದ್ರೆ ಈ ಪಶ್ಚಿಮ ಘಟ್ಟಗಳ ಬಗ್ಗೆ ಅಂತ ಸ್ವಲ್ಪ ವಿಷಯಗಳನ್ನು ತಿಳ್ಕೊಳ್ತಾ ಹೋಗೋಣ್ರಿ. ಅದರಲ್ಲಿ ಇದೇನಪ್ಪ ಅಂತಂದ್ರೆ ಭಾರತದ ಇದು ದಕ್ಷಿಣ ಭಾರತದಲ್ಲಿ ಏನಪ್ಪ ಅಂದ್ರೆ ಕರಾವಳಿ ತೀರ ಹೊಂದಿದಾವಂತ ಗೊತ್ತಿರಬೇಕಾಗತ್ತೆ.
ಹೌದಲ್ರಿ? ಹಾಗಪ್ಪ ಸರ ಮತ್ತೆ ನಮ್ಮ ಎಕ್ಸಾಮ್ಲಿ ಕೇಳ್ತಾ ಹೋಗ್ತಾನೆ ಸರ, ಭಾರತದಲ್ಲಿಪ್ಪ ಅಂದ್ರೆ ಒಟ್ಟು ಕರಾವಳಿ ತೀರ ಪ್ರದೇಶ ಎಷ್ಟಿದೆ ಅಂತ ಕೇಳ್ತಾನೆ. ಭಾರತದ ಒಟ್ಟು ಕರಾವಳಿ ತೀರ ಪ್ರದೇಶ ಎಷ್ಟಿದೆಪ್ಪ ಅಂತ ಕೇಳಿದಾಗ ಅಂತಂದ್ರೆ ಸರ 7,516.5 ಅಥವಾ 6 ಕಿಲೋಮೀಟರ್ ಅಂತೇಳಿ ಗೊತ್ತಿರಬೇಕಾಗುತ್ತೆ. ಎಷ್ಟ್ರಿ ನೋಡ್ರಿ, 7,516.5 ಅಥವಾ 6 ಕಿಲೋಮೀಟರ್ ಅಂತಂದೇಳಿ. ಯಾಕಂತಂದ್ರಿ ಹಿಂದಿನ ಎಕ್ಸಾಮ್ನಲ್ಲಿ ಅಂದ್ರೆ ಅಂತಂದ್ರಿ ಒಂದು ಎಕ್ಸಾಮ್ ಕೇಳಿದ್ರಿ ಆಕ್ಚುಲಿ ಅಪ್ಪ ಅಂತಂದ್ರೆ 6 ಅಂತ ಬರ್ತದ್ರಿ. ಬಟ್ ಅಪ್ಪ ಅಂತ ಒಂದು ಎಕ್ಸಾಮ್ ಅಲ್ಲಿ ಎಂತ 7,516.5 ಕಿಲೋಮೀಟರ್ ಅಂತ ಕೊಟ್ಟಿದ್ದ. ಓಕೆ, ಇದು ಗಮನಕ್ಕೆ ಇರಬೇಕಾಗುತ್ತೆ ನಿಮಗೆ. ಓಕೆ ರೀ, ಅಲ್ಲಿ ಆಪ್ಷನ್ಸ್ ಹೋಗಿರಪ್ಪ ಅಂತಂದ್ರೆ ಸರ 5 ಇದ್ರೆ 5 ಹಾಕಿ, 6 ಇತ್ತಂದ್ರೆ 6 ಹಾಕಬೇಕು. 6 ಮತ್ತು 5 ಇತ್ತಪ್ಪ ಅಂತಂದ್ರೆ ನೀವು 6 ಅಂದ್ರೆ ಚೂಸ್ ಮಾಡ್ಕೋಬೇಕು. ಓಕೆ, ಎಸ್, ಇದೇನಪ್ಪ ಅಂತಲ್ಲ ಭಾರತದ ಒಟ್ಟು ಕರಾವಳಿ ತೀರ ಪ್ರದೇಶಗಳು ಅಂತಂತೇಳಿ. ಯಾವ್ದ್ರಿ? ದ್ವೀಪಗಳನ್ನು ಒಳಗೊಂಡಿರಪ್ಪ ಅಂತ ಸರ 7,516.5 ಅಥವಾ 6 ಕಿಲೋಮೀಟರ್ ಅಂತೇಳಿ ಗೊತ್ತಿರಬೇಕಾಗುತ್ತೆ. ಎಸ್, ಹಾಗಪ್ಪ ಅಂತಂದ್ರಿ ದ್ವೀಪಗಳನ್ನು ಬಿಟ್ಟು ಏನ್ರಿ, ದ್ವೀಪಗಳನ್ನು ಹೊರತುಪಡಿಸಿ. ಸರ್ ದ್ವೀಪಗಳು ಅಂದ್ರೆ ಯಾವ ಸರ? ಓಕೆ, ಅದು ಗೊತ್ತಿರಬೇಕಾಗುತ್ತೆ. ನೋಡಿ ಇಲ್ಲಿ ನಕ್ಷೆದಲ್ಲಿ ತೋರಿಸ್ತಾ ಇದ್ದೀನಿ. ಎಸ್, ಹಾಗಪ್ಪ ಸರ ಇಲ್ಲಿ ಯಾವ್ದಪ್ಪ ಅಂತ ಕೇಳಿದಾಗ ಸರ ಅರಬ್ಬಿ ಸಮುದ್ರದಲ್ಲಿ ಕಂಡು ಬರುವಂತ ದ್ವೀಪ ಯಾವ್ದಪ್ಪ ಅಂತ ಕೇಳಿದಾಗ ಲಕ್ಷದ್ವೀಪ ಅಂತ ಹೇಳಿ. ಯಾವ್ದ್ರಿ? ಲಕ್ಷದ್ವೀಪ ಅಂತ ಹೇಳಿ ಸರ, ಲಕ್ಷದ್ವೀಪ ಅಂತ ಹೇಳಿ ಸರ್ ಗೊತ್ತಿರಬೇಕಾಗುತ್ತೆ. ಲಕ್ಷದ್ವೀಪ ಅಂತ ಹೇಳಿ. ಓಕೆ, ಎಸ್, ಹಾಗಪ್ಪ ಸರ ಈ ಕಡೆ ಯಾವ್ದಪ್ಪ ಅಂತ ಕೇಳಿದಾಗ ಸರ ನಮಗೆ ಅಂಡಮಾನ್ ನಿಕೋಬಾರ್ ಅಂತ ಹೇಳಿ. ಯಾವ್ದ್ರಿ? ಅಂಡಮಾನ್ ನಿಕೋಬಾರ್ ಅಂತ ಹೇಳಿ ಗೊತ್ತಿರಬೇಕಾಗತ್ತೆ. ಯಾವ್ದ್ರಿದು? ಅಂಡಮಾನ್ ಮತ್ತು ನಿಕೋಬಾರ್ ಅಂತ ಹೇಳಿ ಸರ್. ಸರ್ ಇವುಗಳನ್ನು ಲಕ್ಷದ್ವೀಪ ಮತ್ತು ಅಂಡಮಾನ್ ನಿಕೋಬಾರ್ ಏನಪ್ಪ ಅಂತ ಒಳಗೊಂಡ್ರೇನಪ್ಪ ಅಂತಂದ್ರಿ ಭಾರತದ ಕರಾವಳಿ ಎಷ್ಟಪ್ಪ ಅಂತ ಕೇಳಿದಾಗ 7,516.5 ಅಥವಾ 6 ಕಿಲೋಮೀಟರ್ ಅಂತ ಹೇಳಿ ಗೊತ್ತಿರಬೇಕಾಗತ್ತೆ. ಸರ್ ದ್ವೀಪಗಳನ್ನು ಹೊರತುಪಡಿಸಿ, ಓಕೆ ಸರ್, ಈ ದ್ವೀಪಗಳನ್ನೇನಪ್ಪ ಅಂತ ಸರ್ ಹೊರತುಪಡಿಸಿ ರಾಜ್ಯಗಳ ಕರಾವಳಿ ಎಷ್ಟಿದೆ ಅಂತ ಕೇಳ್ತಾನೆ. ರಾಜ್ಯಗಳ ಕರಾವಳಿ ಎಷ್ಟಪ್ಪ ಅಂತ ಕೇಳಿದಾಗ ಸರ ಈ ರಾಜ್ಯಗಳ ಕರಾವಳಿ ಎಷ್ಟಪ್ಪ ಅಂತ ಕೇಳಿದಾಗ ಸರ್ ನಮ್ಗೆ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಸರ ರಾಜ್ಯಗಳ ಕರಾವಳಿ ಎಷ್ಟಿದೆಪ್ಪ ಅಂತ ಕೇಳಿದಾಗ ಸರ ಇಲ್ಲಿ 6,100 ಕಿಲೋಮೀಟರ್ ಅಂತ ಗೊತ್ತಿರಬೇಕಾಗತ್ತೆ. ಏನ್ರಿ? ಏನಪ್ಪ ಅಂತ ದ್ವೀಪಗಳನ್ನು ಹೊರತುಪಡಿಸಿ ರಾಜ್ಯಗಳ ಕರಾವಳಿ ಎಷ್ಟಿದೆಪ್ಪ ಅಂತ ಕೇಳಿದಾಗ 6,100 ಕಿಲೋಮೀಟರ್ ಅಂತ ಗೊತ್ತಿರಬೇಕಾಗತ್ತೆ. ಓಕೆ, ಹಾಗಪ್ಪ ಸರ ನಮಗೆ ಕೇಳ್ತಾ ಹೋಗ್ತಾನೆ ಸರ ಏನಪ್ಪ ಅಂತ ಕೇಳಿದಾಗ ಅಂತಲ್ರಿ ಇಲ್ಲಿ ಏನಪ್ಪ ಅಂತ ಸರ ಪ್ರಮುಖವಾಗಿ ಅಂತಲ್ಲ ಭಾರತದಲ್ಲಿ ಅತ್ಯಂತ ಉದ್ದವಾದ ಕರಾವಳಿ ಹೊಂದಿರುವಂತಹ ರಾಜ್ಯ ಯಾವ್ದು ಅಂತ ಕೇಳ್ತಾನೆ. ಭಾರತದಲ್ಲಿ ಅತ್ಯಂತ ಉದ್ದವಾದ ಕರಾವಳಿ ಹೊಂದಿರುವಂತಹ ರಾಜ್ಯ ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ಲ ಸರ ನಮಗೆ ಗೊತ್ತಿರಬೇಕಾಗತ್ತೆ. ಉದ್ದವಾದ ಕರಾವಳಿ ಹೊಂದಿರುವಂತಹ ರಾಜ್ಯ, ಉದ್ದವಾದ ಕರಾವಳಿ ಏನಪ್ಪ ಅಂದ್ರೆ ಕರಾವಳಿ ಹೊಂದಿರುವಂತಹ ರಾಜ್ಯ ಯಾವ್ದಪ್ಪ ಅಂತ ಕೇಳಿದಾಗ ಸರ ಗುಜರಾತ್ ರಾಜ್ಯ ಅಂತ ಗೊತ್ತಿರಬೇಕಾಗುತ್ತೆ. ಯಾವ್ದ್ರಿ? ಗುಜರಾತ್ ಅಂತ ಹೇಳ್ತಾರ. ಓಕೆ ಸರ, ಭಾರತದ ಅತ್ಯಂತ ಉದ್ದವಾದ ಕರಾವಳಿ ಹೊಂದಿರುವಂತಹ ರಾಜ್ಯ ಯಾವ್ದಪ್ಪ ಅಂತ ಕೇಳಿದಾಗ ಗುಜರಾತ್ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂದ್ರೆ ಗುಜರಾತ್ ಏನಪ್ಪ ಅಂದ್ರೆ ಸರ ಎಷ್ಟು ಉದ್ದದ ಕರಾವಳಿ ಹೊಂದಿದೆ ಅಂತ ಕೇಳಿದಾಗ ಸರ ಗೊತ್ತಿರಬೇಕಾಗತ್ತೆ 1,600 ಕಿಲೋಮೀಟರ್ ಅಂತ ಹೇಳ್ತಾರೆ. ಎಷ್ಟು ಸರಿ? 1,600 ಕಿಲೋಮೀಟರ್ ಅಂತ ಸರ ಕರಾವಳಿ ಹೊಂದಿದೆ ಅಂತ ಗೊತ್ತಿರಬೇಕಾಗತ್ತೆ. ಓಕೆ ಸರ್, ಹಾಗಪ್ಪ ಅಂದ್ರೆ ಅನ್ಸರಿ ಓಕೆ 1,600 ಕಿಲೋಮೀಟರ್ ಕರಾವಳಿ ಹೊಂದಿದೆ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂದ್ರೆ ಭಾರತದಲ್ಲಿ ಅತ್ಯಂತ ಚಿಕ್ಕ ಕರಾವಳಿ ಹೊಂದಿರುವಂತಹ ರಾಜ್ಯ ಯಾವ್ದು ಅಂತ ಕೇಳ್ತಾನ್ರಿ, ಅದು ಕೂಡ ಗೊತ್ತಿರಬೇಕಾಗತ್ತೆ. ಭಾರತದಲ್ಲಿ ಅತ್ಯಂತ ಚಿಕ್ಕ ಕರಾವಳಿ ಹೊಂದಿರುವಂತಹ ರಾಜ್ಯ ಯಾವ್ದಪ್ಪ ಅಂತ ಕೇಳಿದಾಗ ಸರ್ ನಮಗೆ ಸರ ಚಿಕ್ಕ ಅಂತಂದ್ರೆ ಸರ ಹಾಗಪ್ಪ ಅಂದ್ರೆ ನಮಗೆ ಚಿಕ್ಕ ಯಾವ್ದಪ್ಪ ಅಂತ ಕೇಳಿದಾಗ ನಮ್ಗೆ ಗೊತ್ತಿರಬೇಕಾಗತ್ತೆ ಗೋವಾ ರಾಜ್ಯ ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದು? ಗೋವಾ ರಾಜ್ಯ ಅಂತ ಗೊತ್ತಿರಬೇಕಾಗತ್ತೆ. ಓಕೆ ಸರ, ಹಾಗಪ್ಪ ಸರ ಈ ಗೋವಾ ರಾಜ್ಯ ಏನಪ್ಪ ಅಂತ ಸರ ಎಷ್ಟು ಕರಾವಳಿ ತೀರ ಪ್ರದೇಶ ಹೊಂದಿದೆಪ್ಪ ಅಂತ ಕೇಳಿದಾಗ ಸರ ಕೇವಲ 100 ಕಿಲೋಮೀಟರ್ ಕರಾವಳಿ ಹೊಂದಿದೆ ಅಂತ ಗೊತ್ತಿರಬೇಕಾಗತ್ತೆ. ಓಕೆ ಸರ, ಎಷ್ಟು? ಗೋವಾ 100 ಕಿಲೋಮೀಟರ್ ಹೊಂದಿದೆ ಅಂತ ಗೊತ್ತಿರಬೇಕಾಗತ್ತೆ. ಎಸ್, ಹಾಗಪ್ಪ ಸರ ನಮಗೆ ಪ್ರಮುಖವಾಗಿರಪ್ಪ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಸರ ಇಲ್ಲಿ ಮುಖ್ಯವಾಗಿರಪ್ಪ ಸರ್ ನಮಗೆ ಮುಖ್ಯವಾಗಿರಪ್ಪ ಅಂತ ಸರ್ ನಮಗೆ ಇಲ್ಲಿ ಪ್ರಮುಖವಾಗಿರಪ್ಪ ಸರ್ ನಾವಂತಲ್ಲ ಪಶ್ಚಿಮ ಘಟ್ಟ ಮತ್ತು ಸ್ವಲ್ಪ ಪೂರ್ವ ಘಟ್ಟಗಳ ಬಗ್ಗೆ ಅಂತ ತಿಳ್ಕೊಂತಾರೆ. ನೋಡಿ, ಇದು ಭಾರತದಪ್ಪ ಅಂತ ಸರ್ ನಮಗೆ ಇದನ್ನ ನಾವಂತಂದ್ರೆ ಪಶ್ಚಿಮ ಘಟ್ಟಗಳು ಅಂತ ಕರಿತೀವಿ. ನಾವು ಏನಂತ ಕರಿತೀವಿ? ಪಶ್ಚಿಮ ಘಟ್ಟಗಳು ಅಂತ ಹೇಳಿ. ಸರ್ ಇದನ್ನ ಏನಂತ ಕರಿತೀವಿ ನಾವು? ಪೂರ್ವ ಘಟ್ಟಗಳು ಅಂತ ಹೇಳ್ತಾರೆ. ಓಕೆ ಸರ್, ಪೂರ್ವ ಘಟ್ಟಗಳು ಅಂತ ಹೇಳಿ ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ಇದೇನಪ್ಪ ಅಂತ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ಅಂತಂದ್ರೆ ಸರ್ ಇಲ್ಲಿ ನಾವು ನೋಡ್ತಾ ಬರ್ತೇವೆ ಸರ್ ಭಾರತದ 6,100 ಕಿಲೋಮೀಟರ್ ಕರಾವಳಿ ಅಂತ ಹೇಳ್ತೀವಿ. ಹಾಗಪ್ಪ ಅಂತಂದ್ರೆ
6,000 ಅಂತಲ ಒಂದು 6,100 ಕಿಲೋಮೀಟರ್ ಹೇಗಾಗುತ್ತೆ ಸರ್ ಅಂತ ಕೇಳಿದಾಗ ಸರ್ ನೋಡಿ ಸರ್ ಇಲ್ಲಿ ಪ್ರಮುಖವಾಗಿ ಏನಪ್ಪಾ ಅಂತ ಸರ್ ಇಲ್ಲಿ ಗುಜರಾತ್ ಕರಾವಳಿ ಅಂತ ಬರ್ತದೆ ಸರ್. ಈ ಗುಜರಾತ್ ಕರಾವಳಿ ಏನಪ್ಪಾ ಸರ್ ಇಲ್ಲಿಂದ ಹಿಡ್ಕೊಂಡು ಏನಪ್ಪಾ ಅಂದ್ರೆ ಸರ್ ಈ ಪೂರ ಏನಪ್ಪಾ ಅಂದ್ರೆ ಈ ಭಾಗಕ್ಕೆ ಏನಪ್ಪಾ ಅಂದ್ರೆ ಸರ್ ಟೋಟಲ್ ಎಷ್ಟು ಕಿಲೋಮೀಟರ್ ಇದೆಯಪ್ಪ ಅಂತ ಕೇಳಿದಾಗ ಇಲ್ಲಿದೆ ನೋಡ್ರಿ 6,100 ಕಿಲೋಮೀಟರ್ ಅಂತ ಹೇಳಿ ಕ್ಲಿಯರ್ ಗೊತ್ತೈತಲ್ರಿ. ಹಾಗಪ್ಪ ಅಂದ್ರೆ 6,100 ಕಿಲೋಮೀಟರ್ ಎಲ್ಲಿಂದ ಆಗತ್ತಿ ಇಲ್ಲಿಂದ ಗುಜರಾತ್ ನಿಂದ ಪ್ರಾರಂಭವಾಗಿರಪ್ಪ ಅಂತ ಸರ್ ಇಲ್ಲಿ ಏನಪ್ಪಾ ಅಂದ್ರೆ ಪ್ರಮುಖವಾಗಿರಪ್ಪ ಅಂತ ಸರ್ ಅಂತಲ್ರಿ ವೆಸ್ಟ್ ಬೆಂಗಾಲ್ ವರೆಗೆ ಏನಪ್ಪಾ ಅಂತ ಸರ್ ಅಂತಲ್ರಿ ಹಾಲ್ಡಿಯಾ ಬಂದರವರೆಗೆ ಏನಪ್ಪಾ ಅಂತ 6,100 ಕಿಲೋಮೀಟರ್ ಆಗತ್ತೆ ಅಂತ ಗೊತ್ತಿರಬೇಕಾಗತ್ತೆ. ಓಕೆ ಇದೇನಪ್ಪ ಅಂತಲ್ರಿ ನನ್ನ ಕ್ಲಾಸ್ ನಿಮ್ಗೆ ಅಂತ ಇಷ್ಟವಾದ ಏನಪ್ಪಾ ಅಂತಲ್ಲ ಸರ್ ಕಂಪ್ಲೀಟ್ ವಿಡಿಯೋ ಅಂತ ವೀಕ್ಷಣೆ ಮಾಡಬೇಕು, ಸ್ಕಿಪ್ ಮಾಡಿದ್ರೆ ಏನಪ್ಪಾ ಅಂತ ಸರ್ ವೀಕ್ಷಣೆ ಮಾಡಬೇಕು. ಓಕೆ ರೀ ಇದು ನನ್ನ ಗ್ಯಾರಂಟಿ ಆಗಿರುತ್ತದೆ. ಪದೇ ಪದೇ ಎಲ್ಲಾ ವಿಡಿಯೋಗಳಲ್ಲಿ ಏನಪ್ಪಾ ಅಂತ ನಾನು ಹೇಳ್ತಾ ಹೋಗ್ತಾ ಇರ್ತೇನೆ ರೀ. ಓಕೆ ಎಸ್ ಹಾಗಪ್ಪ ಸರ ಪ್ರಮುಖವಾಗಿರಪ್ಪ ಅಂತ ನಮಗೆ ಅಂತಲ್ರಿ ಇಲ್ಲಿ ಗೊತ್ತಾಯ್ತು. ಹಾಗಪ್ಪ ಸರ ಇಲ್ಲಿ ಪಶ್ಚಿಮ ಘಟ್ಟಗಳ ಬಗ್ಗೆ ಅಂತ ಕೆಲವೊಂದು ವಿಷಯಗಳೇನಪ್ಪ ಅಂದ್ರೆ ಕೇಳ್ತಾ ಹೋಗ್ತಾನೆ ಸರ್. ಈ ಪಶ್ಚಿಮ ಘಟ್ಟದಲ್ಲಿ ಅಂತ ಸರ್ ನಮಗೆ ಅಂತಲ್ಲ ಸರ್ ಈ ಪಶ್ಚಿಮ ಘಟ್ಟದಲ್ಲಿ ಎಷ್ಟು ರಾಜ್ಯಗಳು ಕಂಡು ಬರ್ತಾವ ಅಂತ ಕೇಳ್ತಾನೆ ಸರ್. ಹಾಗಪ್ಪ ಸರ ಪಶ್ಚಿಮ ಘಟ್ಟದಲ್ಲಿ ಅಂತ ಸರ ಇಲ್ಲಿ ನಾವು ನೋಡ್ತಾ ಹೋದಾಗಪ್ಪ ಸರ್ ನಮಗೆ ಅಂತಲ್ಲ ಸರ್ ಆಕ್ಚುಲಿ 6 ರಾಜ್ಯಗಳು ಕಂಡು ಬರ್ತಾವ ಸರ್. ಯಾರಪ್ಪ ಅಂತಂದ್ರೆ ನಮಗೆ ಪ್ರಮುಖವಾಗಿರಪ್ಪ ಸರ್ ನಾವು ಕರಾವಳಿಗಳು ನೋಡ್ತಾ ಹೋದ್ರೆ ಏನಪ್ಪ ಸರ್ ಈ ಪಶ್ಚಿಮ ಘಟ್ಟದಲ್ಲಿ ಸರ್ 5 ರಾಜ್ಯಗಳು ಕರಾವಳಿಯನ್ನು ಹೊಂದಿದ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಸರ್ ಪೂರ್ವ ಘಟ್ಟದಲ್ಲಿ ಎಷ್ಟು ರಾಜ್ಯಗಳಪ್ಪ ಅಂತ ಕೇಳಿದಾಗ ಅಂತಂದ್ರೆ 4 ರಾಜ್ಯಗಳೇನಪ್ಪ ಅಂತ ಕರಾವಳಿ ಹೊಂದಿದಾವೆ ಸರ್. ಹಾಗಪ್ಪ ಅಂದ್ರೆ ಅಂತಲ್ಲ ಸರ್ ಭಾರತದ ಒಟ್ಟು ಕರಾವಳಿ ತೀರ ಹೊಂದಿರುವಂತ ರಾಜ್ಯಗಳ ಕೇಳಿದಾಗ ಅಂತಂದ್ರೆ 9 ರಾಜ್ಯಗಳು ಅಂತಂದ್ರೆ ಗೊತ್ತಿರಬೇಕಾಗತ್ತೆ. ಎಸ್ ಹಾಗಪ್ಪ ಸರ್ ಈ ಪಶ್ಚಿಮ ಘಟ್ಟಗಳ ಬಗ್ಗೆ ಸ್ವಲ್ಪ ಕೆಲವೊಂದು ವಿಷಯಗಳೇನಪ್ಪ ಅಂತ ತಿಳ್ಕೊಬೇಕಾಗತ್ತೆ ಎಕ್ಸಾಮ್ ದಲ್ಲಿ ಕೇಳ್ತಾ ಹೋಗ್ತಾನೆ ಸರ್. ಓಕೆ ಸರ್ ಹಾಗಪ್ಪ ಸರ್ ಇಲ್ಲಿ ನಾನು ಸವಿಸ್ತಾರವಾಗಿ 360 ಡಿಗ್ರಿ ಒಳಗೆ ಏನಪ್ಪ ಅಂತ ನೋಡ್ತಾ ಹೋಗ್ಬೇಕಾಗತ್ರಿ. ಹಾಗಪ್ಪ ಅಂದ್ರೆ ಅಂತಂದ್ರೆ ಈ ಪಶ್ಚಿಮ ಘಟ್ಟಗಳಿಗೆ ಸಂಬಂಧಿಸಿದಂತ ಏನಪ್ಪ ಅಂದ್ರೆ ಸಮಿತಿ ಯಾವುದು ಅಂತ ಕೇಳ್ತಾನೆ ಸರ್. ಹಾಗಪ್ಪ ಸರ್ ನಮಗೆ ಅಂತಲ್ರಿ ಇಲ್ಲಿ 2 ಸಮಿತಿಗಳು ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದೆ ಅಂತ ಗೊತ್ತಿರಬೇಕಾಗತ್ತೆ. ಮೊನ್ನೆ PDO ಎಕ್ಸಾಮ್ ನಲ್ಲಿ ಕೂಡ ಕೇಳಿದಾರೆ ಅಂತ ಗೊತ್ತಿರಬೇಕಾಗತ್ತೆ ಮನೆ ನಡೆದಂತಹ PDO ಎಕ್ಸಾಮ್ ನಲ್ಲಿ. ಓಕೆ ಎಸ್ ಹಾಗಪ್ಪ ಸರ್ ಪಶ್ಚಿಮ ಘಟ್ಟಕ್ಕೆ ಸಂಬಂಧಿಸಿದಂತಹ ಸಮಿತಿ ಯಾವ್ದಪ್ಪ ಅಂತ ಕೇಳಿದಾಗ ಗಾಡ್ಗಿಲ್ ಸಮಿತಿ ಅಂತ ಗೊತ್ತಿರಬೇಕಾಗತ್ರಿ. ಯಾವ್ದ್ರಿ ಮಾಧವ ಗಾಡ್ಗಿಲ್ ಸಮಿತಿ ಅಂತ ಹೇಳಿ ಸರ. ನಂತರ ಏನಪ್ಪ ಅಂತ ಸರ ಕಸ್ತೂರಿ ರಂಗನ್ ಸಮಿತಿ ಅಂತ ಹೇಳಿ ಸರ. ನಿಮ್ಮ ಎಕ್ಸಾಮ್ ಪದೇ ಪದೇ ಕೇಳ್ತಾ ಇರ್ತಾನ್ರಿ ಕಸ್ತೂರಿ ರಂಗನ್ ಸಮಿತಿ ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತಾನೆ ಸರ. ನಮಗೇನಪ್ಪ ಅಂತ ಪಶ್ಚಿಮ ಘಟ್ಟಗಳಿಗೆ ಸಂಬಂಧಿಸಿದೆ ಅಂತ ಗೊತ್ತಿರಬೇಕಾಗತ್ತೆ. ಅದೇ ತರ ಏನಪ್ಪ ಅಂದ್ರೆ ಗಾಡ್ಗಿಲ್ ಮಾಧವ್ ಸಮಿತಿ ಏನಪ್ಪ ಅಂತ ಸರ್ ಮಾಧವ್ ಗಾಡ್ಗಿಲ್ ಸಮಿತಿ ಏನಪ್ಪ ಅಂತಂದ್ರೆ ಯಾವುದಕ್ಕೆ ಸಂಬಂಧಿಸಿದಪ್ಪ ಅಂತ ಕೇಳಿದಾಗ ಅಂತಲ್ರಿ ಪಶ್ಚಿಮ ಘಟ್ಟಗಳಿಗೆ ಸಂಬಂಧಿಸಿದೆ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಸರ್ ಈ ಪಶ್ಚಿಮ ಘಟ್ಟದಲ್ಲಿ ಅಂತ ಸರ್ ಪ್ರಮುಖವಾಗಿ ಅಂತ 6 ರಾಜ್ಯಗಳು ಕಂಡು ಬರ್ತಾವ ಅಂತ ಗೊತ್ತಿರಬೇಕಾಗತ್ತೆ ಸರ್. ಹಾಗಾದ್ರಪ್ಪ ಸರ್ ನಮಗೆ ಅಂತಲ್ರಿ ಇಲ್ಲಿ ಪ್ರಮುಖವಾಗಿರಪ್ಪ ಅಂತ ಸರ್ ಈ ಪಶ್ಚಿಮ ಘಟ್ಟ ಏನಪ್ಪ ಅಂತ ಸರ್ ನಿರಂತರವಾಗಿದೆ ಅಂತ ಗೊತ್ತಿರಬೇಕಾಗತ್ತೆ ಸರ್. ಏನ್ ಸರ್ ಇದ್ರಿ ಪಶ್ಚಿಮ ಘಟ್ಟಗಳೇನಪ್ಪ ಅಂತ ಸರ್ ನಿರಂತರವಾಗಿದೆ ಅಂತ ಗೊತ್ತಿರಬೇಕಾಗತ್ತೆ ಸರ್. ಹಾಗಪ್ಪ ಸರ್ ಪೂರ್ವ ಘಟ್ಟಗಳು ನಿರಂತರವಾಗಿಲ್ಲ ಅಂತ ಗೊತ್ತಿರಬೇಕಾಗತ್ತೆ ಸರ್. ಏನ್ರಿ ಪಶ್ಚಿಮ ಘಟ್ಟಗಳಪ್ಪ ಅಂತ ನಿರಂತರವಾಗಿದೆ ಅಂತ ಗೊತ್ತಿರಬೇಕಾಗತ್ತೆ. ಪೂರ್ವ ಘಟ್ಟಗಳು ನಿರಂತರವಾಗಿಲ್ಲ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಸರ್ ನಮಗೆ ಅಂತಲ್ರಿ ಈ ಪ್ರಮುಖವಾಗಿರಪ್ಪ ಅಂತಂದ್ರ ಅತ್ಯಂತ ಏನಪ್ಪ ಸರ್ ಇದು ಏನಪ್ಪ ಅಂದ್ರೆ ಇದರ ಪಶ್ಚಿಮ ಘಟ್ಟಗಳಪ್ಪ ಸರ್ ಅಗಲ ಎಷ್ಟಿದೆಯಪ್ಪ ಅಂತ ಕೇಳಿದಾಗ ಸರ್ 60 ರಿಂದ 70 ಕಿಲೋಮೀಟರ್ ಅಂತ ಗೊತ್ತಿರಬೇಕಾಗತ್ತೆ ಸರ್. ಎಷ್ಟು ಸರ್ ಇದ್ರಿ ಇಲ್ಲಿ ಏನಿದ್ರು ಸರ್ ಇದ್ರಿ ಇದು 60 ರಿಂದ 70 ಕಿಲೋಮೀಟರ್ ಸರ್ ಅಗಲ ಹೊಂದಿದೆ ಅಂತ ಗೊತ್ತಿರಬೇಕಾಗತ್ತೆ ಸರ್. ಓಕೆ ಸರ್ ಹಾಗಪ್ಪ ಅಂದ್ರೆ ಸರ್ ಪೂರ್ವ ಘಟ್ಟಗಳು ಏನಪ್ಪ ಅಂದ್ರೆ ಅತಿ ಹೆಚ್ಚು ಅಗಲ ಹೊಂದಿದೆ ಅಂತ ಗೊತ್ತಿರಬೇಕಾಗತ್ತೆ. ಅತಿ ಹೆಚ್ಚು ಅಗಲ ಹೊಂದಿದೆ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಸರ್ ಪ್ರಮುಖವಾಗಿರಪ್ಪ ಸರ್ ನಮಗೆ ಸರ್ ಇಲ್ಲಿ 60 ರಿಂದ 70 ಕಿಲೋಮೀಟರ್ ಏನಪ್ಪ ಸರ್ ಕರಾವಳಿ ಏನಪ್ಪ ಅಂತ ಸಾರಿ ಪಶ್ಚಿಮ ಘಟ್ಟಗಳೇನಪ್ಪ ಸರ್ ಇಲ್ಲಿ ಕಡಿಮೆ ಏನಪ್ಪ ಅಂತ ಅಗಲವನ್ನು ಹೊಂದಿದೆ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಸರ್ ನಮಗೆ ಅಂತಲ್ರಿ ಮತ್ತೆ ಏನು ಗೊತ್ತಿರ್ಬೇಕು ಸರ್ ಅಂತ ಕೇಳಿದಾಗ ಅಂತ ಸರ್ ಅತಿ ಹೆಚ್ಚು ಏನಪ್ಪ ಅಂತ ಸರ್ ಪಶ್ಚಿಮ ಘಟ್ಟದಲ್ಲಿ ಅತಿ ಹೆಚ್ಚು ವಿಸ್ತಾರವಾಗಿರುವಂತಹ ರಾಜ್ಯ ಯಾವುದು ಅಂತ ಕೇಳ್ತಾನೆ ಸರ್. ಪಶ್ಚಿಮ ಘಟ್ಟದಲ್ಲಿ ಅತಿ ಹೆಚ್ಚು ವಿಸ್ತಾರವಾಗಿರುವಂತಹ ರಾಜ್ಯ ಯಾವ್ದಪ್ಪ ಅಂತ ಕೇಳಿದಾಗ ಸರ್ ಕರ್ನಾಟಕ ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದ್ರಿ ಕರ್ನಾಟಕ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಸರ್ ನಮಗೆ ಅಂತಲ್ರಿ ಸರ್ ಕಡಿಮೆ ಯಾವ್ದು ಹೊಂದಿದೆ ಸರ್ ಅಂತ ಕೇಳಿದಾಗ ಸರ್ ಗುಜರಾತ್ ರಾಜ್ಯ ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದ್ರಿ ಗುಜರಾತ್ ರಾಜ್ಯ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಸರ್ ನಮಗೆ ಗುಜರಾತ್ ಏನಪ್ಪ ಅಂತ ಸರ್ ನಮಗೆ ಪಶ್ಚಿಮ ಘಟ್ಟಗಳಿಗೆ ಎಲ್ಲಿಂದ ಪ್ರಾರಂಭವಾಗುತ್ತೆ ಅಂತ ಕೇಳ್ತಾ ಹೋಗ್ತಾನ್ರಿ. ಹಾಗಪ್ಪ ಸರ್ ತಪತಿ ನದಿ ಅಂತ ಹೇಳ್ತೀವಿ ಸರ್. ಯಾವ್ದು ಸರ್ ತಪತಿ ನದಿ ಅಂತ ಹೇಳ್ತೀವಿ ಸರ್ ಅಥವಾ ತಾಪಿ ನದಿ ಅಂತ ಕರಿತೀವಿ ಸರ್. ಅಥವಾ ಏನಪ್ಪ ಅಂದ್ರೆ ಸೂರ್ಯನ ಮಗಳು ಅಂತ ಕರಿತೀವಿ ಸರ್ ನಾವು. ಓಕೆ ಸರ್ ಕನ್ಫ್ಯೂಸ್ ಮಾಡ್ಕೋಬೇಡ ಸರ್. ತಪತಿ ನದಿ ಅಂದ್ರು ಒಂದೇ ಸರ, ತಾಪಿ ನದಿ ಅಂದ್ರು ಒಂದೇ ಸರ. ಏನಪ್ಪ ಅಂತಂದ್ರಿ ಸೂರ್ಯನ ಮಗಳು ಅಂದ್ರೆ ಏನಪ್ಪಾ ಅಂತಂದ್ರೆ ಒಂದೇ ಆಗಿರ್ತ ಸರ. ಹಾಗಪ್ಪ ಸರ ನದಿ ಕೇಳಿದ್ರೆ ತಪತಿ ನದಿ ಹೇಳಬೇಕು. ಹಾಗಪ್ಪ ಸರ
ಅಲ್ಲಿ ಪರ್ವತಕ್ಕೆ ಇದ್ರಪ್ಪ ಅಂದ್ರೆ ಅಂತಲ್ಲ ಸರ ಪಶ್ಚಿಮ ಘಟ್ಟಗಳು ಎಲ್ಲಿಂದ ಪ್ರಾರಂಭವಾಗುತ್ತವೆ ಅಂತ ಕೇಳಿದಾಗ ಅಂತಲ್ರಿ ಸತ್ಮೂಲ್ ಬೆಟ್ಟಗಳಿಂದ ಪ್ರಾರಂಭವಾಗತ್ತಂತ ಗೊತ್ತಿರಬೇಕಾಗತ್ತೆ. ಯಾವ್ದ್ರಿ ಗುಜರಾತ್ ಅಲ್ಲಿ ಕಂಡು ಬರುವಂತ ಸತ್ಮೂಲ್ ಬೆಟ್ಟಗಳಿಂದಪ್ಪ ಅಂತಲ್ಲ ಪ್ರಾರಂಭವಾಗತ್ತಂತ ಗೊತ್ತಿರಬೇಕಾಗತ್ತೆ. ಎಸ್ ಹಾಗಪ್ಪ ಸರ್ ನಮ್ಗೆ ಸರ್ ಸತ್ಮೂಲ್ ಬೆಟ್ಟಗಳಿಂದ ಪ್ರಾರಂಭವಾಗಿರ್ತದೆ ಸರ್ ಎಲ್ಲಿವರೆಗೆ ಸರ್ ನಮ್ಗೆ ಸರ್ ಪಶ್ಚಿಮ ಘಟ್ಟಗಳಿದಾವಂತಪ್ಪ ಅಂತ ಕೇಳಿದಾಗ ತಮಿಳುನಾಡಿನ ಕನ್ಯಾಕುಮಾರಿವರೆಗೆ ಏನಪ್ಪ ಅಂತ ಸರ್ ನಮ್ಗೆ ಅಂತಲ್ರಿ ಏನಪ್ಪಾ ಅಂತಲ್ಲ ಪಶ್ಚಿಮ ಘಟ್ಟಗಳೇನಪ್ಪ ಅಂದ್ರೆ ವಿಸ್ತರಿಸಿದಾವೆ ಅಂತ ಗೊತ್ತಿರಬೇಕಾಗತ್ತೆ. ನೋಡ್ರಿ ಇವನ್ನೆಲ್ಲ ನೋಟ್ ಮಾಡ್ಕೊಳ್ಳಿ. ಓಕೆ, ನಾನು ಕೇವಲ ಹೇಳ್ತಾ ಇರೋದಂತಲ್ಲ ಕರಾವಳಿ ತೀರ ಪ್ರದೇಶಗಳ ಬಗ್ಗೆ ಹೇಳ್ತಾ ಇದ್ದೆ. ಬಟ್ ಆದ್ರೆ ಏನಪ್ಪಾ ಅಂತ ಸರ್ ನಮ್ಗೆ ಅಂತಂದ್ರೆ ಇಲ್ಲಿ ಕೆಲವೊಂದು ವಿಷಯಗಳೇನಪ್ಪ ಅಂತ ತಿಳ್ಕೊಬೇಕಾಗತ್ತೆ. ಓಕೆ, ಎಸ್ ಹಾಗಪ್ಪ ಸರ್ ನಮ್ಗೆ ಸರ್ ಕರಾವಳಿ ಅಂದ್ರೆ ಪಶ್ಚಿಮ ಘಟ್ಟಗಳು ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂತ ಕೇಳಿದಾಗ ಅಂತಲ್ಲ ಸರ್ ನದಿ ಕೇಳಿದ್ರೆ ತಪತಿ ನದಿ ಅಂತಂತ ಹೇಳಿರಿ. ಯಾವ ಬೆಟ್ಟ ಅಂತ ಕೇಳಿದ್ರಪ್ಪ ಅಂತಲ್ರಿ ಸತ್ಮೂಲ್ ಬೆಟ್ಟ ಅಂತ ಹೇಳ್ಬೇಕು. ಅತಿ ಹೆಚ್ಚು ವಿಸ್ತರಣೆಯಾಗಿರುವಂತ ರಾಜ್ಯಕ್ಕೆ ಇದ್ರಪ್ಪ ಅಂದ್ರೆ ಕರ್ನಾಟಕ ಅಂತ ಹೇಳ್ಬೇಕ್ರಿ. ಅತಿ ಕಡಿಮೆ ವಿಸ್ತರಣೆಯಾಗಿರುವಂತ ಏನಪ್ಪ ಅಂತ ಸರ್ ರಾಜ್ಯ ಯಾವ್ದಪ್ಪ ಅಂತ ಕೇಳಿದಾಗ ಗುಜರಾತ್ ರಾಜ್ಯ ಅಂತ ಹೇಳ್ಬೇಕಾಗತ್ತೆ. ಸರ್ ಈ ಪಶ್ಚಿಮ ಘಟ್ಟಗಳೇನಪ್ಪ ಅಂದ್ರೆ ಒಟ್ಟು ಉದ್ದ ಎಷ್ಟಿದೆ ಸರ್ ಅಂತ ಕೇಳಿದಾಗ ಅಂತಲ್ರಿ ಗೊತ್ತಿರಬೇಕಾಗತ್ತೆ 1600 ಕಿಲೋಮೀಟರ್ ಅಂತ ಹೇಳಿ ಸರ್. ಎಷ್ಟಿದೆ ಅಂತಂದ್ರೆ 1600 ಕಿಲೋಮೀಟರ್ ಅಂತ ಸರ್ ನಮ್ಗೆ ಇಲ್ಲಿ ಗುಜರಾತ್ ಇಲ್ಲಿವರೆಗೆ ಏನಪ್ಪ ಅಂತ ಸರ್ ನಮಗೆ 1600 ಕಿಲೋಮೀಟರ್ ಅಂತ ಹೇಳಿ ಗೊತ್ತಿರಬೇಕಾಗತ್ತೆ. ಸರ್ ಇಲ್ಲಿ ಪ್ರಮುಖವಾಗಿ ಏನಪ್ಪಾ ಅಂತ ಸರ್ ನಮ್ಗೆ ಗೊತ್ತಿರಬೇಕಾಗತ್ತೆ ಇಲ್ಲಿ ಈ ದಿಕ್ಕಿಗೆ ಸರ ಈ ದಿಕ್ಕಿಗೆ ಏನಪ್ಪಾ ಅಂತಂದ್ರೆ ಸರ್ ಇಲ್ಲಿ ಅಂತ ಕಚ್ ಅಂತಪ್ಪ ಅಂತಂದ್ರೆ ಸರ್ ಕ್ರಿಕ್ ಅಂತ ಬರ್ತದೆ ಸರ್. ಯಾವ ಸರ್ ಸರ್ ಕ್ರಿಕ್ ಅಂತ ಸರ್ ಸರ್ ಕ್ರಿಕ್ ಅಂತ ಬರ್ತದೆ ಸರ್. ಈ ಸರ್ ಕ್ರಿಕ್ ಅನ್ನೋದೇನಪ್ಪಾ ಅಂತಂದ್ರೆ ಸರ್ ಇದು ವಿವಾದಾತ್ಮಕ ಏನಪ್ಪಾ ಅಂದ್ರೆ ಏನಪ್ಪಾ ಅಂದ್ರೆ ಪ್ಲೇಸ್ ಆಗಿದೆ ಸರ್. ಇದು ಭಾರತ ಮತ್ತು ಪಾಕಿಸ್ತಾನ ಏನಿಲ್ಲ ವಿವಾದಾತ್ಮಕ ಏನಪ್ಪಾ ಅಂದ್ರೆ ಪ್ರದೇಶವಾಗಿದೆ ಅಂತ ಗೊತ್ತಿರಬೇಕಾಗತ್ತೆ. ಹೌದಲ್ರಿ? ಎಸ್ ಹಾಗಪ್ಪ ಸರ್ ನಾವು ಮತ್ತೇನಪ್ಪಾ ಅಂದ್ರೆ ನಂತರ ವಿಡಿಯೋ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳ ಬಗ್ಗೆ ಕಂಪ್ಲೀಟ್ ಆದಂತಹ ವಿಡಿಯೋ ನಾನು ನೆಕ್ಸ್ಟ್ ತರಗತಿಯಲ್ಲಿಪ್ಪ ಅಂತ ಸರ್ ನಾನು ತೆಗೆದುಕೊಳ್ತೇನೆ ರೀ. ಹಾಗಪ್ಪ ಅಂದ್ರೆ ಪ್ರಮುಖವಾಗಿ ಏನಪ್ಪಾ ಅಂತ ಸರ್ ನಾವು ಕರಾವಳಿಗಳ ಬಗ್ಗೆ ನೋಡ್ತಾ ಹೋಗ್ತೀವಿ. ಹೌದಲ್ರಿ? ಎಸ್ ಹಾಗಪ್ಪ ಸರ್ ನಮಗೆ ಸರ್ ಇಲ್ಲಿ ಪ್ರಮುಖವಾಗಿ ಏನಪ್ಪಾ ಸರ್ ಇಲ್ಲಿ ಪಶ್ಚಿಮ ಘಟ್ಟದಲ್ಲಿ ಸರ್ ನಮ್ಗೆ ಗೊತ್ತಿರಬೇಕಾಗತ್ತೆ ಎಷ್ಟು ರಾಜ್ಯಗಳು ಬರ್ತಾವಪ್ಪ ಅಂತ ಕೇಳಿದಾಗ ಅಂತ ಸರ್ ಕರಾವಳಿ ಹೊಂದಿರುವಂತ ರಾಜ್ಯಗಳು ಪಶ್ಚಿಮದಲ್ಲಿ ಕರಾವಳಿ ಹೊಂದಿರುವಂತ ರಾಜ್ಯಗಳು ಕೇಳಿದ್ರಪ್ಪ ಅಂತ ಸರ್ 5 ರಾಜ್ಯಗಳು ಅಂತ ಹೇಳ್ತಾರೆ. ಎಷ್ಟ್ರಿ ಪಶ್ಚಿಮದಲ್ಲಿ ಕಂಡು ಬರುವಂತ ರಾಜ್ಯಗಳು ಕೇಳಿದಪ್ಪ ಅಂತಂದ್ರಿ 5 ರಾಜ್ಯಗಳು ಸರ್. 5 ರಾಜ್ಯಗಳು ಯಾವಪ್ಪ ಅಂತ ನೋಡ್ತಾ ಬಂದಾಗ ಸರ್ ಇಲ್ಲಿ ಗೊತ್ತಿರಬೇಕಾಗತ್ತೆ 1ನೇ ರಾಜ್ಯ ಯಾವಪ್ಪ ಅಂತ ಕೇಳಿದಾಗ 1ನೇ ರಾಜ್ಯ ಅಂತ ನೋಡ್ರಿ ಪಶ್ಚಿಮ ಘಟ್ಟದಲ್ಲಿ. ಓಕೆ ಸರ್, ಹಾಗೆ 1ನೇದು ಯಾವಪ್ಪ ಅಂತ ಕೇಳಿದಾಗ ಗುಜರಾತ್ ರಾಜ್ಯ ಅಂತ ಸರ್. ಯಾವ್ದ್ರಿ ಗುಜರಾತ್ ರಾಜ್ಯ ಅಂತ ಹೇಳಿ ಸರ್ ಗುಜರಾತ್ ರಾಜ್ಯ ಅಂತ ಹೇಳಿ. ನಂತರ ಯಾವಪ್ಪ ಅಂತ ಕೇಳಿದಾಗ ಅಂತಂದ್ರೆ ಇಲ್ಲಿ ನಂತರ ಯಾವಪ್ಪ ಅಂತ ಕೇಳಿದಾಗ ಇಲ್ಲಿ ಮಹಾರಾಷ್ಟ್ರ ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದ್ರಿ ಮಹಾರಾಷ್ಟ್ರ ರಾಜ್ಯ ಅಂತ ಗೊತ್ತಿರಬೇಕಾಗತ್ತೆ. ನಂತರ ಯಾವಪ್ಪ ಅಂತ ಕೇಳಿದಾಗ ಸರ್ ನಮಗೆ ಇಲ್ಲಿ ಗೊತ್ತಿರಬೇಕಾಗತ್ತೆ ಗೋವಾ ರಾಜ್ಯ ಅಂತ ಹೇಳ್ತಾರ. ಯಾವ್ದ್ರಿ ಗೋವಾ ರಾಜ್ಯ ಅಂತ ಹೇಳ್ತಾರ. ನಂತರ ಏನಪ್ಪಾ ಅಂತ ಸರ್ ಇಲ್ಲಿ ಪ್ರಮುಖವಾಗಿರಪ್ಪ ಅಂತ ಸರ್ ನಮಗೆ ಅಂತಂದ್ರೆ ಯಾವ್ದಪ್ಪ ಅಂತ ಕೇಳಿದಾಗ ಇಲ್ಲಿ ಪ್ರಮುಖವಾಗಿ ಕರ್ನಾಟಕ ಅಂತ ಗೊತ್ತಿರಬೇಕಾಗುತ್ತೆ. ಯಾವ್ದ್ರಿ ಕರ್ನಾಟಕ ಅಂತ ಹೇಳಿ. ನಂತರ ಏನಪ್ಪಾ ಅಂತ ಸರ್ ಕರ್ನಾಟಕ ಅಂತ ಗೊತ್ತಿರಬೇಕಾಗತ್ತೆ. ನಂತರ ಏನಪ್ಪಾ ಅಂತಂದ್ರೆ ಇಲ್ಲಿ ಯಾವ್ದಪ್ಪ ಅಂತ ಕೇಳಿದಾಗ ಕೇರಳ ರಾಜ್ಯ ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದ್ರಿ ಕೇರಳ ರಾಜ್ಯ ಅಂತ. ಇವೇನಪ್ಪಾ ಅಂತ ಕೇಳಿದಾಗ ಅಂತಂದ್ರೆ ಪಶ್ಚಿಮ ಘಟ್ಟದಲ್ಲಿರುವಂತ ಕರಾವಳಿ ತೀರ ಹೊಂದಿರುವಂತ ರಾಜ್ಯಗಳು ಕೇಳಿದ್ರಪ್ಪ ಅಂತಂದ್ರೆ 5 ರಾಜ್ಯಗಳು ಗೊತ್ತಿರಬೇಕಾಗತ್ತೆ. ಯಾವ ರಾಜ್ಯಗಳಪ್ಪ ಅಂತ ಕೇಳಿದಾಗ 1ನೇದು ಗುಜರಾತ್ ರಾಜ್ಯ, 2ನೇದು ಮಹಾರಾಷ್ಟ್ರ, 3ನೇದು ಗೋವಾ, 4ನೇದು ಕರ್ನಾಟಕ, 5ನೇದು ಯಾವಪ್ಪ ಅಂತ ಕೇಳಿದಾಗ ಕೇರಳ ರಾಜ್ಯ ಅಂತ ಹೇಳ್ತಾರೆ. ಓಕೆ, ಎಸ್ ಹಾಗಪ್ಪ ಸರ್ ಇಲ್ಲಿ ನಾನು ಆಲ್ರೆಡಿ ಹೇಳಿದೆ ನಿಮಗೆ ಭಾರತದಲ್ಲಿ ಅತ್ಯಂತ ಉದ್ದವಾದ ಕರಾವಳಿ ಹೊಂದಿರುವಂತಹ ರಾಜ್ಯಕ್ಕೆ ಇದಪ್ಪ ಅಂತಂದ್ರೆ ಇಲ್ಲಿ ಗೋವಾ ರಾಜ್ಯ ಅಂತ ಹೇಳ್ತೀನಿ ಸರ್. ಈ ಗೋವಾ ರಾಜ್ಯದಪ್ಪ ಸರ್ ಎಷ್ಟು ಕಿಲೋಮೀಟರ್ ಕರಾವಳಿ ಹೊಂದಿದೆಯಪ್ಪ ಅಂತ ಕೇಳಿದಾಗ ಇಲ್ಲಿ ಪ್ರಮುಖವಾಗಿರಪ್ಪ ಅಂತಾರ 1600 ಕಿಲೋಮೀಟರ್ ಅಂತಾರ 1600 ಕಿಲೋಮೀಟರ್ ಅಂತ ಸರ್ ಕರಾವಳಿ ಹೊಂದಿದೆ ಅಂತ ಗೊತ್ತಿರಬೇಕಾಗತ್ತೆ. ಎಷ್ಟಿದ್ರಿ 1600 ಕಿಲೋಮೀಟರ್ ಅಂತ ಹೇಳಿ. ನಂತರ ಇಲ್ಲಿ ಗೋವಾ ಅಂತ ಮಹಾರಾಷ್ಟ್ರ ರಾಜ್ಯ ಏನಪ್ಪ ಅಂತಾರೆ ಎಷ್ಟು ಕಿಲೋಮೀಟರ್ ಕರಾವಳಿ ಹೊಂದಿದೆಪ್ಪ ಅಂತ ಕೇಳಿದಾಗ 720 ಕಿಲೋಮೀಟರ್ ಅಂತ ಹೇಳಿ. ಎಷ್ಟಿದ್ರಿ 720 ಕಿಲೋಮೀಟರ್ ಅಂತ ಹೇಳ್ತಾರೆ. ಓಕೆ ರೀ, ಹಾಗಪ್ಪ ಸರ ಗೋವಾಗೆ ಎಷ್ಟು ಕಿಲೋಮೀಟರ್ ಅಂತ ಕರಾವಳಿ ಹೊಂದಿದೆಯಪ್ಪ ಅಂತ ಕೇಳಿದಾಗ ಅಂತ ಸರ ಇಲ್ಲಿ ಗೊತ್ತಿರಬೇಕಾಗತ್ತೆ 100 ಕಿಲೋಮೀಟರ್ ಅಂತ ಹೇಳ್ತಾರೆ. ಎಷ್ಟೇ 100 ಕಿಲೋಮೀಟರ್. ಸಾಕಷ್ಟು ಎಕ್ಸಾಮ್ ನಲ್ಲಿ ಕೇಳಿದಾರೆ, ಇದನ್ನ ನೀಟಾಗಿ ನೋಟ್ ಮಾಡ್ಕೊಳ್ಳಿ. ನಾನು ಮಾಡ್ತಾ ಇರೋದಂತಲ್ಲ ಎಲ್ಲ ಬಡ ವಿದ್ಯಾರ್ಥಿಗಳಿಗೆ ಏನಪ್ಪಾ ಅಂದ್ರೆ ಮುಟ್ಟಬೇಕು ಅನ್ನುವಂತ ಸಲುವಾಗಿ ನಾನು
ಯೂಟ್ಯೂಬ್ ಕ್ಲಾಸಸ್ಗಳನ್ನು ಮಾಡ್ತಾ ಇದ್ದೀನಿ ಅಂತ ಗೊತ್ತಿರಬೇಕಾಗತ್ತೆ. ಎಲ್ಲ ಏನಪ್ಪಾ ಅಂತಂದ್ರಿ ಹಲವಾರು ವಿದ್ಯಾರ್ಥಿಗಳು ಏನಪ್ಪಾ ಅಂತಂದ್ರೆ ಈ ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಯಾವ್ದಾವ್ದಪ್ಪ ಅಂದ್ರೆ ಮೆಡಿಕಲ್ ಅಂತ ಶಾಪ್ಗಳಲ್ಲಿ ಮಾಡ್ತಾ ಇರ್ತಾರೆ. ನೋಡಿ ಸರ್, ನನ್ನ ಪ್ರತಿ ಸಲ ಏನೆಲ್ಲ ಕೇಳ್ತಾರೆ, ಸರ್ ಯೂಟ್ಯೂಬ್ ಕ್ಲಾಸ್ ಇದೆ ಸರ್, ಯೂಟ್ಯೂಬ್ ಕ್ಲಾಸ್ ಇದೆ ಸರ್ ಅಂತ ಕೇಳ್ತಾ ಇರ್ತಾರೆ ಬಡ ವಿದ್ಯಾರ್ಥಿಗಳು. ಸರ್ ನಮಗೆ ಎಂತೆಲ್ಲ ಬರಲಿಕ್ಕೆ ಆಗೋದಿಲ್ಲ ಅಂತ ವಿದ್ಯಾರ್ಥಿಗಳಿಗೆ ಏನಪ್ಪಾ ಅಂತಂದ್ರೆ ಸರ್ ನಿರಂತರವಾಗಿ ನಾನು ಯೂಟ್ಯೂಬ್ ಕ್ಲಾಸ್ಗಳನ್ನು ಮಾಡ್ತಾ ಇರ್ತೀನಿ. ನೀವು ನನಗೆ ಸಪೋರ್ಟ್ ಮಾಡ್ತಾ ಇರಿ. ನಾನು ನಿರಂತರವಾಗಿ ಏನಪ್ಪಾ ಅಂತಲ್ಲ ನಿಮಗೆ ಎಂತಲ್ಲ ನಾನು ಕ್ಲಾಸಸ್ಗಳೇನಪ್ಪ ಅಂತಲ್ಲ ನಾನು ಮಾಡ್ತಾ ಇರ್ತೀನಿ ಅಂತ ಗೊತ್ತಿರಬೇಕಾಗತ್ತೆ. ಎಲ್ಲ ಏನಪ್ಪಾ ಅಂದ್ರೆ ನನ್ನ ಕ್ಲಾಸ್ ಇಷ್ಟ ಆದರೆ ನೀವು ಪ್ರತಿಯೊಬ್ಬರಿಗೆ ಏನಪ್ಪಾ ಅಂತಲ್ಲ ಶೇರ್ ಮಾಡಿ, ಮತ್ತೇನಪ್ಪಾ ಅಂತಲ್ಲ ಸರ್ ಸಬ್ಸ್ಕ್ರೈಬ್ ಅನ್ನು ಮಾಡೋದೇನಪ್ಪ ಅಂತಲ್ಲ ಮರೆಯಬೇಡಿ. ನೋಡಿ, ನೀವು ಕೊಡುವಂಥ ಕೊಡುಗೆ ಯಾವುದಪ್ಪ ಅಂತ ಕೇಳಿದಾಗ ಅಂತಲ್ರಿ, ನೀವು ಕೊಡುವಂಥ ಕೊಡುಗೆಗಳು ಯಾವುದಪ್ಪ ಅಂತ ಕೇಳಿದಾಗ ನಾನು ನಿಮ್ಮ ಹತ್ರ ಒಂದು ಕೇಳೋದು ಒಂದೇನಪ್ಪ ಅಂದ್ರೆ ಲೈಕ್ ಕೇಳ್ತೀನಿ, ಒಂದು ಸಬ್ಸ್ಕ್ರೈಬ್ ಕೇಳ್ತೀನಿ, ಶೇರ್ನ ಕೇಳ್ತಾ ಇರ್ತೀನಿ. ಇದನ್ನ ಇಷ್ಟು ಬಿಟ್ಟರೆ ನಿಮ್ಮ ಹತ್ರ ನಾನೇನಂತಲ್ಲ ದುಡ್ಡು ಕೇಳ್ತಾ ಇಲ್ಲ. ಓಕೆ, ನಾನು ದುಡ್ಡು ಕೇಳುವ ಮನುಷ್ಯನೂ ಅಲ್ಲ. ಓಕೆ, ಎಸ್, ನಿಮ್ಗೆ ಗೊತ್ತಿರಬೇಕಾಗತ್ತೆ. ನಾವು ಕ್ಲಾಸ್ ಅಂತಲ್ಲ ನಿರಂತರ ಮಾಡೋಣ. ಓಕೆ ಸರ್, ನಂತರ ಯಾವಪ್ಪ ಅಂತ ಕೇಳಿದಾಗ ಅಂತಲ್ಲ ಸರ್, ಇಲ್ಲಿ ಪ್ರಮುಖವಾಗಿ ಅಂತಂದ್ರೆ ಮಹಾರಾಷ್ಟ್ರ ಅಂತ 720 ಕಿಲೋಮೀಟರ್, ಗೋವಾ 100 ಕಿಲೋಮೀಟರ್ ಅಂತ ಹೇಳ್ತಾರೆ. ಹಾಗಪ್ಪ ಅಂದ್ರೆ ಪ್ರಮುಖವಾಗಿ ಕರ್ನಾಟಕದ ಎಷ್ಟಿದೆಪ್ಪ ಅಂತ ಕೇಳಿದಾಗ 320 ಕಿಲೋಮೀಟರ್ ಅಂತ ಅಂದ್ರೆ ಗೊತ್ತಿರಬೇಕಾಗತ್ತೆ. ಎಷ್ಟು? 320 ಕಿಲೋಮೀಟರ್ ಕರಾವಳಿ ಹೊಂದಿದೆ ಅಂತ ಗೊತ್ತಿರಬೇಕಾಗತ್ತೆ. ನಂತರ ಇಲ್ಲಿ ಪ್ರಮುಖವಾಗಿ ಅಂತಂದ್ರೆ ಇಲ್ಲಿ ಯಾವ್ದಪ್ಪ ಅಂತ ಕೇಳಿದಾಗ ಅಂತಂದ್ರೆ ಕೇರಳ ರಾಜ್ಯ ಅಂತ ಹೇಳ್ತಾರೆ. ಈ ಕೇರಳ ರಾಜ್ಯ ಅಂತಂದ್ರೆ 580 ಕಿಲೋಮೀಟರ್ ಅಂತಂದ್ರೆ ಈ 580 ಕಿಲೋಮೀಟರ್ ಅಂದ್ರೆ ಕರಾವಳಿ ಹೊಂದಿದೆ ಅಂತ ಗೊತ್ತಿರಬೇಕಾಗುತ್ತೆ. ಇದು ಯಾವ್ದಾಯ್ತು? ಇದು ಪಶ್ಚಿಮ ಘಟ್ಟದಾಯ್ತು ಸರ್. ಈಗ ನಂತರ ಏನಪ್ಪಾ ಅಂತಾರೆ ಸರ್ ಸರ್ ಪೂರ್ವ ಘಟ್ಟಗಳು ಅಂತ ಹೇಳಿ. ಓಕೆ ಸರ್, ಯಾವ ಸರ? ಪೂರ್ವ ಘಟ್ಟಗಳು. ಓಕೆ, ಇಲ್ಲಿ ನಾನು ಒಂದು ನಿಮಿಷ ಇಲ್ಲಿ ಪೂರ್ವ ಘಟ್ಟಗಳೇನಪ್ಪ ಅಂದ್ರೆ ನಾನು ಇಲ್ಲಿ ಮಾಡ್ತಾ ಹೋಗ್ತೀನಿ ಸರ್. ಓಕೆ ಸರ್, ಓಕೆ, ಎಸ್, ಪೂರ್ವ ಘಟ್ಟಗಳು. ಇದು ಯಾವ ಸರ? ಪೂರ್ವ ಘಟ್ಟದಲ್ಲಿ ಅಂತಲ್ಲ 4 ರಾಜ್ಯಗಳು ಅಂತ ಗೊತ್ತಿರಬೇಕಾಗತ್ತೆ. ಓಕೆ, ಹಾಗಪ್ಪ ಅಂತಾರೆ ಅಂತಂದ್ರೆ ಇಲ್ಲಿ ಗೊತ್ತಿರಬೇಕಾಗುತ್ತೆ ನಮಗೆ ಪ್ರಮುಖವಾಗಿರಪ್ಪ ಅಂತಾರೆ ಪೂರ್ವ ಘಟ್ಟದಲ್ಲಿರಪ್ಪ ಅಂತಲ್ಲ 4 ರಾಜ್ಯಗಳು ಕಂಡು ಬರ್ತವೆ. ಓಕೆ, 4 ರಾಜ್ಯಗಳು ಯಾವ ಸರ್ ಅಂತ ಕೇಳಿದಾಗ ಅಂತಂದ್ರೆ ಮೇಲಿಂದ ಬರೋಣ. ಓಕೆ, ಮೇಲಿಂದ ಬರೋಣ. ಓಕೆ ಸರ್, ಎಸ್, ಹಾಗಪ್ಪ ಅಂತಾರೆ ಅಂತಂದ್ರೆ ಇಲ್ಲಿ ಪ್ರಮುಖವಾಗಿರಪ್ಪ ಅಂತಾರೆ ನಮ್ಗೆ ಗೊತ್ತಿರಬೇಕು ಮೇಲಿಂದ ಬರ್ಬೇಕ್ರಿ. ಹಾಗಪ್ಪ ಅಂತಂದ್ರೆ ಪಶ್ಚಿಮ ಬಂಗಾಳ ಅಂತ ಹೇಳಿ ಮೇಲಿಂದ ಕೆಳಗಡೆ ಹೋಗ್ಬಿಡ್ರಿ. ಓಕೆ ರೀ, ಎಸ್, ಹಾಗಪ್ಪ ಅಂದ್ರೆ ಒಂದೇದು ಯಾವ್ದಪ್ಪ ಅಂತ ಕೇಳಿದಾಗ ಅಂತಂದ್ರೆ ಇಲ್ಲಿ ಪಶ್ಚಿಮ ಬಂಗಾಳ ಅಂತ ಹೇಳ್ತಾರೆ. ಯಾವ್ದ್ರಿ? ಪಶ್ಚಿಮ ಬಂಗಾಳ, ಪಶ್ಚಿಮ ಬಂಗಾಳ ಅಂತ ಹೇಳಿ. ಓಕೆ, ಹಾಗಪ್ಪ ಅಂತಂದ್ರೆ ಸರ ಇಲ್ಲಿ ಪ್ರಮುಖವಾಗಿರಪ್ಪ ಅಂತ ಸರ ಇಲ್ಲಿ ಒಂದೇದು ಯಾವ್ದಪ್ಪ ಅಂತ ಕೇಳಿದಾಗ ಪಶ್ಚಿಮ ಬಂಗಾಳ ಅಂತ ಹೇಳಿ. ನಂತರ ಎರಡನೇ ರಾಜ್ಯ ಯಾವ್ದಪ್ಪ ಅಂತ ಕೇಳಿದಾಗ ಅಂತಂದ್ರೆ ನಮಗೆ ಪ್ರಮುಖವಾಗಿರಪ್ಪ ಅಂತ ಸರ ಅಂತಂದ್ರೆ ಗೊತ್ತಿರಬೇಕಾಗತ್ತೆ ಒಡಿಶಾ ರಾಜ್ಯ ಅಂತ ಹೇಳಿ. ಯಾವ್ದ್ರಿ? ಒಡಿಶಾ ರಾಜ್ಯ. ಓಕೆ, ಒಡಿಶಾ ರಾಜ್ಯ ಅಂತ ಗೊತ್ತಿರಬೇಕಾಗತ್ತೆ. ನಂತರ ಇಲ್ಲಿ ಮೂರನೇದು ಯಾವ್ದಪ್ಪ ಅಂತ ಕೇಳಿದಾಗ ಅಂತಂದ್ರೆ ಆಂಧ್ರ ಪ್ರದೇಶ. ಯಾವ್ದ್ರಿ? ಆಂಧ್ರ ಪ್ರದೇಶ. ಆಂಧ್ರ ಪ್ರದೇಶ ಅಂತ ಹೇಳಿ. ನಂತರ ಯಾವ್ದಪ್ಪ ಅಂತ ಕೇಳಿದಾಗ ಅಂತಂದ್ರೆ ನಮಗೆ ಪ್ರಮುಖವಾಗಿ ತಮಿಳುನಾಡು ಅಂತ ಹೇಳ್ತಾರೆ. ಯಾವ್ದ್ರಿ? ತಮಿಳುನಾಡು. ಯಾಕಂತಂದ್ರೆ ಈ ತಮಿಳುನಾಡು ಏನಪ್ಪಾ ಅಂತಾರೆ ದಕ್ಷಿಣಕ್ಕೂ ಏನಪ್ಪಾ ಅಂದ್ರೆ ತಮಿಳುನಾಡು ಬರ್ತದ್ರಿ, ಈ ಕಡೆ ಏನಪ್ಪಾ ಅಂದ್ರೆ ಯಾವ್ದಪ್ಪ ಅಂದ್ರೆ ಅಂತಂದ್ರೆ ಇಲ್ಲಿ ಆಗ್ನೇಯ ಕೂಡ ಏನಪ್ಪಾ ಅಂದ್ರೆ ತಮಿಳುನಾಡು ಬರ್ತದ್ರಿ. ಹಾಗಾಗಿ ಏನಪ್ಪಾ ಅಂತಾರೆ ಈ ಕಡೆ ಏನಪ್ಪಾ ಅಂದ್ರೆ ಸರ್ ಪೂರ್ವ ಘಟ್ಟದಲ್ಲಿರುವಂತಹ ಕರಾವಳಿ ತೀರ ಪ್ರದೇಶ ಅಂತ ಕರಾವಳಿ ರಾಜ್ಯಗಳು ಎಷ್ಟದಪ್ಪ ಅಂತ ಕೇಳಿದಾಗ 4 ರಾಜ್ಯಗಳು ಅಂತ ಗೊತ್ತಿರಬೇಕಾಗುತ್ತೆ. ಎಸ್, ಹಾಗಪ್ಪ ಸರ್ ನಮಗೆ ಅಂತಂದ್ರೆ ಇಲ್ಲಿ ಪ್ರಮುಖವಾಗಿರಪ್ಪ ಸರ್ ನಮಗೆ ಅಂತಂದ್ರೆ ಪಶ್ಚಿಮ ಬಂಗಾಳ ಏನಪ್ಪಾ ಅಂತ ಸರ್ ಎಷ್ಟು ಕಿಲೋಮೀಟರ್ ಹೊಂದಿದೆಪ್ಪ ಅಂತ ಕೇಳಿದಾಗ ಅಂತಂದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ 350 ಕಿಲೋಮೀಟರ್ ಕರಾವಳಿ ಹೊಂದಿದೆ ಸರ್. ಎಷ್ಟ್ರಿ? 350 ಕಿಲೋಮೀಟರ್ ಏನಪ್ಪಾ ಅಂದ್ರೆ ಕರಾವಳಿ ಹೊಂದಿದೆ ಅಂತ ಗೊತ್ತಿರಬೇಕಾಗುತ್ತೆ. ಓಕೆ ಸರ್, ಹಾಗಪ್ಪ ಸರ್ ಇಲ್ಲಿ ಪ್ರಮುಖವಾಗಿರಪ್ಪ ಸರ್ ನಮಗೆ ಅಂತಂದ್ರೆ ಒಡಿಶಾ ರಾಜ್ಯ ಅಂತ ಹೇಳ್ತಾರೆ. ಈ ಒಡಿಶಾ ರಾಜ್ಯ ಏನಪ್ಪಾ ಸರ್ ನಮಗೆ ಅಂತಂದ್ರೆ 480 ಕಿಲೋಮೀಟರ್ ಏನಪ್ಪಾ ಸರ್ ಕರಾವಳಿ ಹೊಂದಿದೆ ಅಂತ ಗೊತ್ತಿರಬೇಕಾಗತ್ತೆ. ನಂತರ ಇಲ್ಲಿ ಪ್ರಮುಖವಾಗಿ ಆಂಧ್ರ ಪ್ರದೇಶ ಅಂತ ಹೇಳಿದ್ರೆ ಇಲ್ಲಿ 1000 ಕಿಲೋಮೀಟರ್ ನಮಗೆ ಸರ ಕರಾವಳಿ ಹೊಂದಿದೆ ಅಂತ ಗೊತ್ತಿರಬೇಕಾಗತ್ತೆ. ನಂತರ ಏನಪ್ಪಾ ಸರ ಈ ತಮಿಳುನಾಡು ಅಂತ ಹೇಳ್ತಾರೆ. ಯಾವ ಸರ? ಇದು ತಮಿಳುನಾಡು ಏನಪ್ಪಾ ಸರ 910 ಕಿಲೋಮೀಟರ್ ಏನಪ್ಪಾ ಸರ ಇಲ್ಲಿ ಕರಾವಳಿ ಹೊಂದಿದೆ ಅಂತ ಗೊತ್ತಿರಬೇಕಾಗತ್ತೆ. ಓಕೆ, ಎಸ್, ಹಾಗಪ್ಪ ಸರ ನಾವು ಇಲ್ಲಿ ನೋಡ್ತಾ ಇದ್ರೆ ಯಾವ್ದ್ರಿ? ಪಶ್ಚಿಮ ಘಟ್ಟದಲ್ಲಿ ಏನಪ್ಪಾ ಅಂದ್ರೆ 5 ರಾಜ್ಯಗಳಿಂದ ಕರಾವಳಿಯನ್ನು ಹೊಂದಿರುವುದಂತ ಗೊತ್ತಿರಬೇಕಾಗತ್ತೆ. ಓಕೆ, ಎಸ್, ಹಾಗಪ್ಪ ಪ್ರಮುಖವಾಗಿರಪ್ಪ ಇಲ್ಲಿ ಗುಜರಾತ್ ಏನಪ್ಪಾ ಅಂದ್ರೆ 1600 ಕಿಲೋಮೀಟರ್ ಅಂತ ಗೊತ್ತಿರಬೇಕಾಗತ್ತೆ.
ಮಹಾರಾಷ್ಟ್ರದಿಂದ 720 ಕಿಲೋಮೀಟರ್ ಅಂತ ಗೊತ್ತಿರಬೇಕಾಗತ್ತೆ. ಇಲ್ಲಿ ಗೋವಾದಿಂದ 100 ಕಿಲೋಮೀಟರ್ ಅಂತ ಗೊತ್ತಿರಬೇಕಾಗತ್ತೆ. ಕರ್ನಾಟಕದಿಂದ ಅಂತಂದ್ರೆ 320 ಕಿಲೋಮೀಟರ್ ಕರಾವಳಿ ಹೊಂದಿದೆ ಅಂತ ಗೊತ್ತಿರಬೇಕಾಗತ್ತೆ. ಕೇರಳ ರಾಜ್ಯದಿಂದ 580 ಕಿಲೋಮೀಟರ್ ಅಂತ ಹೇಳಿ, ಅದೇ ತರ ಏನಪ್ಪಾ ಅಂದ್ರೆ ಪಶ್ಚಿಮ ಬಂಗಾಳದಿಂದ 350 ಕಿಲೋಮೀಟರ್ ಅಂತ ಹೇಳಿ, ನೆಕ್ಸ್ಟ್ ಅಂತ ಒಡಿಶಾ ರಾಜ್ಯದಿಂದ 480 ಕಿಲೋಮೀಟರ್ ಅಂತ ಹೇಳಿ, ನೆಕ್ಸ್ಟ್ ಬಂದ ಆಂಧ್ರ ಪ್ರದೇಶದಿಂದ 1000 ಕಿಲೋಮೀಟರ್ ಅಂತ ಹೇಳಿ, ನೆಕ್ಸ್ಟ್ ಅಂತ ತಮಿಳುನಾಡು ಏನಪ್ಪ ಅಂದ್ರೆ 910 ಕಿಲೋಮೀಟರ್ ಹೊಂದಿದೆ ಅಂತ ಗೊತ್ತಿರಬೇಕಾಗತ್ತೆ. ಎಸ್, ಹಾಗಾದ್ರೆ ಬಂದ ನಮಗಿಂತಲ್ಲಿ ನಾವು 9 ರಾಜ್ಯಗಳಪ್ಪ ಅಂದ್ರೆ ಕರಾವಳಿ ಎಷ್ಟಿದೆಪ್ಪ ಅಂದ್ರೆ ಕಂಪ್ಲೀಟ್ ಅಂತ ಸವಿಸ್ತಾರವಾಗಿ ನೋಡ್ತಾ ಬಂದೇವ್ರಿ. ಓಕೆ, ಎಸ್, ಹಾಗಾದ್ರೆ ಅಂದ್ರೆ ಎಂತ ಸರ ಇಲ್ಲಿ ಪ್ರಮುಖವಾಗಿ ಏನಪ್ಪಾ ಅಂತಾರ, ಇಲ್ಲಿ ಪಶ್ಚಿಮಕ್ಕೆ ಏನಪ್ಪಾ ಅಂದ್ರೆ ಅರಬ್ಬಿ ಸಮುದ್ರ ಇದೆ, ಈ ಕಡೆ ಏನಪ್ಪಾ ಅಂತ ಸರ ಬಂಗಾಳಕೊಲ್ಲಿ ಇದೆ, ಕೆಳಗಡೆ ಏನಪ್ಪಾ ಅಂದ್ರೆ ಸರ್ ಯಾವ್ದಪ್ಪ ಅಂತ ಕೇಳಿದಾಗ ಹಿಂದೂ ಮಹಾಸಾಗರ ಇದೆ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಸರ ಇಲ್ಲಿ ಪ್ರಮುಖವಾಗಿ ಸರ ಮತ್ತೆ ಏನ್ ಕೇಳ್ತಾನೆ ಸರ ಅಂತ ಕೇಳಿದಾಗ ಅಂತಲ್ಲ ಸರ ಇಲ್ಲಿ ಕೆಲವೊಂದು ರಾಜ್ಯಗಳ ಕರಾವಳಿ ಏನಪ್ಪಾ ಅಂತ ಸರ್ ಹೇಳ್ತಾ ಹೋಗ್ತಾನೆ ಸರ್. ಸರ್ ಯಾವ ತರ ಕ್ವಶನ್ ಮಾಡ್ತಾನೆ ಸರ್ ಅಂತ ಕೇಳಿದಾಗ ಅಂತಲ್ರಿ ನೋಡ್ರಿ ನಾನು ಹೇಳ್ತಾ ಹೋಗ್ತೀನಿ. ಭಾರತದಲ್ಲಿ ಎತ್ತಿಂದಲ ಭಾರತದ ಒಟ್ಟು ಕರಾವಳಿ ತೀರ ಪ್ರದೇಶ ಎಷ್ಟಿದೆ ಅಂತ ಕೇಳ್ತಾನ್ರಿ. ದ್ವೀಪಗಳನ್ನು ಒಳಗೊಂಡು ಅಂತ ಕೇಳಿದ್ರಪ್ಪ ಅಂದ್ರೆ ಎಷ್ಟಪ್ಪ ಅಂತ ಕೇಳಿದಾಗ 7516.5 ಅಥವಾ 6 ಕಿಲೋಮೀಟರ್ ಅಂತೇಳಿ. ದ್ವೀಪಗಳನ್ನು ಹೊರತುಪಡಿಸಿ ಅಥವಾ ರಾಜ್ಯದ ಕರಾವಳಿ ಎಷ್ಟಿದೆ ಅಂತಂದ್ರೆ ಹಿಂದೆಲ್ಲ ಸಾಕಷ್ಟು ಎಕ್ಸಾಮ್ ಲಿಕ್ಕೆ ಇದ್ದಾರೆ, ಅದು ನೋಡ್ತಾ ಹೋಗಿ. ಎಷ್ಟಪ್ಪ ಅಂತ ಕೇಳಿದಾಗ 6100 ಕಿಲೋಮೀಟರ್ ಅಂತ ಗೊತ್ತಿರಬೇಕಾಗತ್ತೆ. ಓಕೆ, ಮತ್ತೇನ್ ಕೇಳ್ತಾನೆ ಸರ್ ಅಂತ ಕೇಳಿದಾಗ ಅಂತಂದ್ರಿ ಭಾರತದಲ್ಲಿ ಅತ್ಯಂತ ಉದ್ದವಾದ ಕರಾವಳಿ ಹೊಂದಿರುವಂತಹ ರಾಜ್ಯ ಯಾವುದು ಅಂತ ಕೇಳಿದಾಗ ಅತ್ಯಂತ ಉದ್ದವಾದ ಕರಾವಳಿ ಹೊಂದಿರುವಂತ ಏನಪ್ಪಾ ಅಂದ್ರೆ ರಾಜ್ಯಕ್ಕೆ ಇದಪ್ಪ ಅಂತಂದ್ರಿ ಗುಜರಾತ್ ರಾಜ್ಯ ಅಂತ ಗೊತ್ತಿರಬೇಕಾಗತ್ತೆ. ಭಾರತದಲ್ಲಿ ಅತ್ಯಂತ ಕಡಿಮೆ ಕರಾವಳಿ ಹೊಂದಿರುವಂತಹ ರಾಜ್ಯ ಯಾವ್ದಪ್ಪ ಅಂತ ಕೇಳಿದಾಗ ಅಂತಂದ್ರಿ ಗೋವಾ ರಾಜ್ಯ ಅಂತ ಹೇಳ್ಬೇಕಾಗತ್ತೆ. ಗೋವಾ ಎಷ್ಟು ಕಿಲೋಮೀಟರ್? 100 ಕಿಲೋಮೀಟರ್ ಅಂತ ಹೇಳಿ. ನಂತರಪ್ಪ ಅಂತಂದ್ರೆ ಸರ್ ಭಾರತದಲ್ಲಿ 2ನೇ ಅತಿ ಉದ್ದವಾದ ಕರಾವಳಿ ಹೊಂದಿರುವಂತಹ ರಾಜ್ಯ ಯಾವ್ದಪ್ಪ ಅಂತ ಕೇಳಿದಾಗ ಅಂತಂದ್ರಿ ಆಂಧ್ರ ಪ್ರದೇಶ ಅಂತ ಗೊತ್ತಿರಬೇಕಾಗುತ್ತೆ. ಆಂಧ್ರ ಪ್ರದೇಶ ಎಷ್ಟು ಕಿಲೋಮೀಟರ್ ಹೊಂದಿದೆಯಪ್ಪ ಅಂತ ಕೇಳಿದಾಗ ಅಂತಂದ್ರಿ 1000 ಕಿಲೋಮೀಟರ್ ಅಂತ ಗೊತ್ತಿರಬೇಕಾಗುತ್ತೆ. ಕರ್ನಾಟಕದ ಬಹಳ ಇಂಪಾರ್ಟೆಂಟ್ ಆಗಿದೆ. ಕರ್ನಾಟಕದ ಒಟ್ಟು ಕರಾವಳಿ ತೀರ ಎಷ್ಟಿದೆಪ್ಪ ಅಂತ ಕೇಳಿದಾಗ ಅಂತಲ್ರಿ 320 ಕಿಲೋಮೀಟರ್ ಅಂತ ಗೊತ್ತಿರಬೇಕಾಗುತ್ತೆ. ಅಲ್ಲಿ ಏನಪ್ಪಾ ಅಂತಲ್ರಿ ಜಿಲ್ಲಾವಾರು ಬಂದ್ರೆ ಅಂತಲ್ರಿ ಉತ್ತರ ಕನ್ನಡ ಜಿಲ್ಲೆ ಏನಪ್ಪ ಅಂದ್ರೆ ಅಂತಲ್ರಿ ಸರ್ ಅತಿ ಹೆಚ್ಚು ಕರಾವಳಿ ಹೊಂದಿದೆ ಅಂತ ಗೊತ್ತಿರಬೇಕಾಗುತ್ತೆ. ಕಡಿಮೆ ಕರಾವಳಿ ಹೊಂದಿರುವಂತ ಅಂದ್ರೆ ಜಿಲ್ಲೆ ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ಲ ಸರ್ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಗೊತ್ತಿರಬೇಕಾಗತ್ತೆ. ಓಕೆ, ನಾವು ಕರ್ನಾಟಕದ ಕರಾವಳಿ ಬಂದಾಗಿಂತಲ್ಲ ಕರ್ನಾಟಕದ ಕರಾವಳಿ ಅಂತಲ್ಲ ನೋಡ್ತಾ ಬರ್ತೀವಿ. ಎಸ್, ಹಾಗಾದ್ರೆ ಬಂದ ನಮಗೆ ಅಂತಲ್ರಿ ಪ್ರಮುಖವಾಗಿ ಏನಪ್ಪ ಅಂತ ಸರ್ ನಮಗೆ ಅಂತಲ್ರಿ ಇಲ್ಲಿ ಕೆಲವೊಂದು ಕೇಳ್ತಾ ಹೋಗ್ತಾನೆ ಸರ್. ಏನ್ ಕೇಳ್ತಾನ್ರಿ? ಗುಜರಾತದ ಕರಾವಳಿ ಏನಪ್ಪಾ ಅಂತ ಸರ್ ನಾವು ಅಂತಲ್ರಿ ಗುಜರಾತದ ಕರಾವಳಿ ಏನಪ್ಪಾ ಅಂತಂದ್ರೆ ನಾವು ಇದನ್ನ ಕೆಲವೊಂದು ವಿವಿಧ ಹೆಸರುಗಳಿಂದ ಕರೀತಾರೆ. ಓಕೆ, ಕ್ಲಿಯರ್ ಆಗಿ ತಿಳ್ಕೊಳ್ಳಿ ಸರ್. ಕರಾವಳಿ ಏನಪ್ಪಾ ಅಂದ್ರೆ ವಿವಿಧ ಹೆಸರುಗಳಿಂದ ಕರೀತಾರೆ ಸರ್. ಹಾಗಪ್ಪ ಸರ್ ಗುಜರಾತ್ ಕರಾವಳಿ ಏನಪ್ಪಾ ಅಂತ ಸರ್ ನಾವು ಏನಂತ ಕರಿತೀವಪ್ಪ ಅಂತ ಕೇಳಿದಾಗ ಗುಜರಾತ್ ಕರಾವಳಿ ಅಂತ ಕರಿತೀವಿ. ಓಕೆ ಸರ್, ಗುಜರಾತ್ ಕರಾವಳಿಯನ್ನ ಗುಜರಾತ್ ಕರಾವಳಿ ಅಂತ ಕರಿತೀವಿ. ಓಕೆ ಸರ್, ಯಾಸ್ ಗೊತ್ತಿರಬೇಕಾಗತ್ತ ಗುಜರಾತ್ ಕರಾವಳಿ ಏನಂದ್ರೆ ಸರ್ ಗುಜರಾತ್ ಕರಾವಳಿ ಅಂತ ಕರಿತೀವಿ ಸರ್. ಇಲ್ಲಿ ಮಹಾರಾಷ್ಟ್ರ ಕರಾವಳಿ ಏನಪ್ಪಾ ಅಂದ್ರೆ ಗೋವಾ ಕರಾವಳಿ ಏನಪ್ಪಾ ಅಂದ್ರೆ ನಾವು ಏನಂತ ಕರಿತೀವಪ್ಪ ಅಂತ ಕೇಳಿದಾಗ ಕೊಂಕಣ ಕರಾವಳಿ ಅಂತ ಹೇಳ್ತಾರೆ. ಯಾವ ಸರ ಕರೆಕ್ಟ್ ಆಗಿ ನೆನಪಿಟ್ಕೊಡ್ರಿ. ಏನಪ್ಪಾ ಅಂತ ಸರ ಮಹಾರಾಷ್ಟ್ರ ಮತ್ತು ಗೋವಾ ಕರಾವಳಿ ಏನಪ್ಪಾ ಅಂತ ಯಾವ ಹೆಸರಿನಿಂದ ಕರಿತೀವಪ್ಪ ಅಂತ ಕೇಳಿದಾಗ ಅಂತಂದ್ರಿ ಕೊಂಕಣ ಕರಾವಳಿ. ಓಕೆ ರೀ, ಯಾವ್ದ್ರಿ ಕೊಂಕಣ ಕರಾವಳಿ ಅಂತ ಹೇಳ್ತಾರ. ಕೊಂಕಣ ಕರಾವಳಿ ಅಂತ ಕರಿತೀವಿ ನೋಡಿ. ಓಕೆ, ಗೊತ್ತಾಯ್ತಲ್ರಿ. ಗುಜರಾತ್ ರಾಜ್ಯ ಏನಪ್ಪಾ ಅಂತಂದ್ರೆ ಗುಜರಾತ್ ಕರಾವಳಿ ಅಂತ ಕರಿತೀವ್ರಿ ಸರ. ಇಲ್ಲಿ ಮಹಾರಾಷ್ಟ್ರ ಮತ್ತು ಅಂತಲ್ಲ ಗೋವಾ ರಾಜ್ಯ ಏನಪ್ಪಾ ಅಂತ ಸರ ಗೋವಾ ರಾಜ್ಯ ಏನಪ್ಪಾ ಅಂತ ಅಂತಂದ್ರಿ ಕೊಂಕಣ ಕರಾವಳಿ ಅಂತ ಕರಿತೀವಿ ಅಂತ ಗೊತ್ತಿರಬೇಕಾಗತ್ತೆ. ಎಸ್, ಹಾಗಪ್ಪ ಸರ ನಮಗೆ ಇಲ್ಲಿ ಕ್ವಶನ್ ಮಾಡ್ತಾ ಅಂತಲ್ರಿ ಕೊಂಕಣ ಕರಾವಳಿ ಹೊಂದಿರುವಂತಹ 2 ರಾಜ್ಯಗಳನ್ನು ತಿಳಿಸಿರಿ ಅಂತ ಕೇಳಿದಾಗ ಮಹಾರಾಷ್ಟ್ರ ಮತ್ತು ಅಂತಲ್ಲ ಗೋವಾ ರಾಜ್ಯ ಅಂತ ಹೇಳಿದ್ರೆ ಇದನ್ನ ನೆನಪಿಟ್ಕೊಳ್ಬೇಕು. ಓಕೆ, ಇದನ್ನೆಂತಪ್ಪ ಅಂತ ಒಂದ್ ಕಡೆ ಏನಪ್ಪಾ ಅಂತಲ್ರಿ ಬರ್ದಿಟ್ಕೊಳ್ಳಿ, ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಓಕೆ, ಯಾವತ್ತು ಮರೆಯಲ್ಲ, ನಕ್ಷೆ ಮೂಲಕ ಏನಪ್ಪಾ ಅಂತಲ್ಲ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಅಂತ ಹೇಳ್ತಾ. ಓಕೆ, ನೆಕ್ಸ್ಟ್ ಹಾಗಪ್ಪ ಸರ ಇಲ್ಲಿ ಕರ್ನಾಟಕದ ಕರಾವಳಿಗೆ ಏನಕ್ಕೆ ಕರೀತಾರೆ ಅಂತ ಕೇಳ್ತಾನೆ ಸರ. ಈ ಕರ್ನಾಟಕದ ಕರಾವಳಿ ಏನಪ್ಪಾ ಅಂತ ಸರ ಯಾವ ವಿವಿಧ ಹೆಸರುಗಳಿಂದ ಕರೀತಾರೆ ಸರ ಗೊತ್ತಿರಬೇಕು. ಹಾಗಪ್ಪ ಸರ ನಮಗೆ ಅಂತಲ್ರಿ ಇಲ್ಲಿ ಮೊದಲನೇ ಯಾವ್ದಪ್ಪ ಅಂತ ಕೇಳಿದಾಗ ಅಂತಂದ್ರೆ ಸರ ಕನ್ನಡ ಕರಾವಳಿ ಅಂತ ಹೇಳ್ತಾರ. ಯಾವ ಸರ ಕನ್ನಡ ಕರಾವಳಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಏನಪ್ಪ ಅಂತ ಸರ ಮತ್ತೆ ಯಾವ್ದಪ್ಪ ಅಂತ ಕೇಳಿದಾಗ ಅಂತ ಸರ ಇಲ್ಲಿ ಯಾವ್ದಪ್ಪ ಅಂತ ಕೇಳಿದಾಗ ಕೆನರಾ ಕರಾವಳಿ ಅಂತ ಹೇಳ್ತಾರ. ಯಾವ ಸರ ಕೆನರಾ ಕರಾವಳಿ ಅಂತ ಹೇಳ್ತಾರ. ಹಾಗೆ ಸರ ಈ ಕೆನರಾ ಕರಾವಳಿ ಅಂತಂದ್ರೆ ಯಾಕೆ ಬಂತಪ್ಪ ಅಂತ ಕೇಳಿದಾಗ ಅಂತ ಸರ ಬ್ರಿಟಿಷರು ನಮ್ಮ ಭಾರತದಲ್ಲಿ ಅಂದ್ರೆ ಆಳ್ವಿಕೆ ಮಾಡುವಾಗ ಏನಪ್ಪ ಅಂತಾರ ಅವರು ಇಲ್ಲಿ ಕೆನರಾ ಕರಾವಳಿ ಅಂತ ಹೇಳಿ ನಮ್ಮ ಕರ್ನಾಟಕದ ಕರಾವಳಿ ಏನಪ್ಪಾ ಅಂತ ಸರ ಕನ್ನಡ ಕರಾವಳಿ ಏನಪ್ಪಾ ಅಂದ್ರೆ ಕೆನರಾ ಕರಾವಳಿ ಅಂತ ಕರೀತಾರೆ ಅಂತ ಗೊತ್ತಿರಬೇಕಾಗುತ್ತೆ. ಯಾರು ಬ್ರಿಟಿಷರ್ ಇಟ್ಟಂತ ಹೆಸರು ಅಂತ ಗೊತ್ತಿರಬೇಕಾಗುತ್ತೆ. ಯಾಕಂದ್ರೆ ನಮಗೆ 332 ವರ್ಷಗಳೇನಪ್ಪ ಅಂತಂದ್ರಿ ಬ್ರಿಟಿಷರ್ ನಮ್ಮನ್ನ ಗುಲಾಮರಾಗಿ ಅಂತ ಇಟ್ಕೊಂಡಿದ್ರಲ್ರಿ.
ಆ ಸಮಯದಲ್ಲಿ ಅಂತಂದ್ರೆ ಇಲ್ಲಿ ಕೆನರಾ ಕರಾವಳಿ ಅಂತ ಕರೀತಾರೆ ಅಂತ ಗೊತ್ತಿರಬೇಕಾಗತ್ತೆ. ಓಕೆ, ನಂತರ ಏನಪ್ಪಾ ಅಂತಾರೆ ಅಂತ ಕೇಳಿದಾಗ ಇಲ್ಲಿ ಪ್ರಮುಖವಾಗಿರಪ್ಪ ಅಂತಾರೆ ಇನ್ನೊಂದು ಏನು ಕರೀತಾರಪ್ಪ ಅಂದ್ರೆ ಮ್ಯಾಕ್ರಲ್ ಕರಾವಳಿ ಅಂತ ಕರೀತಾರೆ. ಏನ್ರಿ ಮ್ಯಾಕ್ರಲ್ ಕರಾವಳಿ. ಮ್ಯಾಕ್ರಲ್ ಕರಾವಳಿ ಅಂತ ಕರೀತಾರೆ. ಏನ್ರಿ ಮ್ಯಾಕ್ರಲ್ ಕರಾವಳಿ ಅಂತ ಕರೀತಾರೆ ಅಂತ ಗೊತ್ತಿರಬೇಕು ಸರ್. ಇಲ್ಲಿ ನಮಗೆ PSI ಕೂಡ ಎಕ್ಸಾಮ್ ಆಗಿದೆ ಸರ್, ಎಕ್ಸಾಮ್ ಕ್ವಶನ್ ಆಗಿದೆ ಸರ್. ಮ್ಯಾಕ್ರಲ್ ಇದು ಒಂದು ಅಂತಿಕೆ ಇದಲ್ರಿ. ಮ್ಯಾಕ್ರಲ್ ಇದು ಒಂದು ಏನಪ್ಪಾ ಅಂತ ಕೇಳಿದಾಗ ಒಂದು ಮೀನಿನ ತಳಿ ಅಂತ ಹೇಳ್ಬೇಕಾಗತ್ತೆ. ಕ್ಲಿಯರ್ ರೀ? PSI ಎಕ್ಸಾಮ್ PSI ಕ್ವಶನ್ ಆಗಿದೆ ಅಂತ ಗೊತ್ತಿರಬೇಕಾಗತ್ತೆ. ಏನಪ್ಪಾ ಅಂತಂದ್ರೆ ಮ್ಯಾಕ್ರಲ್ ಅಂತ ಹೇಳ್ತಾರೆ. ಯಾವ್ದ್ರ ತಳಿ ಆಗಿದೆ ಅಂತ ಕೇಳಿದಾಗ ಮೀನಿನ ತಳಿ ಅಂತ ಹೇಳ್ತಾರೆ. ಇದನ್ನ ನಾವು ಕನ್ನಡದೊಳಗೆ ಏನಪ್ಪಾ ಅಂತಂದ್ರೆ ಭಾಂಗಡಾ ಮೀನ್ ಅಂತ ಕರಿತೀವಿ. ನೋಡಿ ಏನಂತ ಕರಿತೀವಿ ಇದನ್ನ? ಭಾಂಗಡಾ ಮೀನ್ ಅಂತ ಕರಿತೀವಿ ಅಂತ ಗೊತ್ತಿರಬೇಕಾಗತ್ತೆ. ಓಕೆ, ಎಸ್. ಹಾಗಾದ್ರೆ ಅಂತಾರೆ ಇಲ್ಲಿ ಕನ್ನಡ ಕರಾವಳಿ, ಕೆನರಾ ಕರಾವಳಿ, ಮ್ಯಾಕ್ರಲ್ ಕರಾವಳಿ ಅಂತ ಕರಿತೀವಿ ಅಂತ ಗೊತ್ತಿರಬೇಕಾಗತ್ತೆ. ನಂತರ ಇಲ್ಲಿ ಯಾವ್ದು ಅಂತ ಕೇಳಿದಾಗ ಅಂತ ಸರ ಇಲ್ಲಿ ಕೇರಳ ರಾಜ್ಯದ ಕರಾವಳಿಗೆ ಯಾವ ಹೆಸರಿಂದ ಕರಿತೀವಿ ಅಂತ ಕೇಳಿದಾಗ ಅಂತಲ್ಲ ಸರ, ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ಲ ಮಲಬಾರ್ ಕರಾವಳಿ ಅಂತ ಹೇಳಿ. ಓಕೆ ರೀ, ಮಲಬಾರ್ ಕರಾವಳಿ ಅಂತ ನೆನಪಿರಬೇಕಾಗತ್ತೆ. ಯಾವ್ದ್ರಿ? ಮಲಬಾರ್ ಕರಾವಳಿ. ಮಲಬಾರ್ ಕರಾವಳಿ ಅಂತ ಕರಿತೀವ್ರಿ. ಕೋರಮಂಡಲ್ ಕರಾವಳಿ ಅಂದ್ರೆ ಏನಪ್ಪ ಅಂದ್ರೆ ತಮಿಳುನಾಡು ಕರಿತೀವಿ. ಮಲಬಾರ್ ಕರಾವಳಿ ಏನಪ್ಪ ಅಂತ ಕೇಳಿದಾಗ ಸರ್ ಕೇರಳ ರಾಜ್ಯನ ಕರಿತೀವಿ ಅಂತ ಗೊತ್ತಿರಬೇಕಾಗತ್ತೆ. ಎಸ್. ಹಾಗಪ್ಪ ಸರ ಇಲ್ಲಿ ಪ್ರಮುಖವಾಗಿರಪ್ಪ ಸರ್ ಇಲ್ಲಿ ಯಾವಪ್ಪ ಅಂತ ಕೇಳಿದಾಗ ಸರ ಪ್ರಮುಖವಾಗಿರಪ್ಪ ಸರ ಓಕೆ ಹಾಗಪ್ಪ ಸರ್ ಇಲ್ಲಿ ಯಾವ್ದಪ್ಪ ಅಂತ ಕೇಳಿದಾಗ ಸರ ಇಲ್ಲಿ ಪಶ್ಚಿಮ ಬಂಗಾಳ ಕರಾವಳಿ ಏನಪ್ಪ ಅಂತ ಸರ್ ನಮ್ಗೆ ಸರ ಯಾರಪ್ಪ ಅಂತಲ್ರಿ ಪ್ರಮುಖವಾಗಿರಪ್ಪ ಅಂದ್ರೆ ಸರ ಇಲ್ಲಿ ಪಶ್ಚಿಮ ಬಂಗಾಳ ಕರಾವಳಿ ಅಂತ ಕರಿತೀವಿ ಸರ. ಒಡಿಶಾ ಕರಾವಳಿ ಏನಪ್ಪ ಅಂತ ಸರ್ ನಮ್ಗೆ ಇಲ್ಲಿ ಪ್ರಮುಖವಾಗಿರಪ್ಪ ಸರ್ ನೋಡ್ರಿ ಇಲ್ಲಿ ಕೆಳಗಡೆ ಹಾಕ್ತಾ ಇದೆ ನೋಡಿ ಸರ್. ಇಲ್ಲಿ ಯಾವ್ದು ಒಡಿಶಾದ ಅಂತ ಹೇಳಿ ಸರ. ಈ ಒಡಿಶಾದ ಕರಾವಳಿಗೆ ಅಂತಲ್ಲ ಯಾವ ಹೆಸರಿಂದ ಕರೀತಾರಪ್ಪ ಅಂತ ಕೇಳಿದಾಗ ಉತ್ಕಲ್ ಕರಾವಳಿ ಅಂತ ಹೇಳಿ ಸರ್. ಯಾವ ಸರ್ ಇದ್ರೆ ಉತ್ಕಲ್ ಕರಾವಳಿ ಅಂತ ಕರಿತೀವಿ ನಾವು. ಉತ್ಕಲ್ ಕರಾವಳಿ ಅಂತ ಕರಿತೀವಿ ಸರ್. ಒಡಿಶಾ ರಾಜ್ಯದ ಕರಾವಳಿಗೆ ಯಾವ ಹೆಸರಿಂದ ಕರೀತಾರೆ ಅಂತ ಕೇಳಿದಾಗ ಉತ್ಕಲ್ ಕರಾವಳಿ ಅಂತ ಹೇಳಿ. ನಂತರ ಇಲ್ಲಿ ಆಂಧ್ರ ಪ್ರದೇಶದ ಕರಾವಳಿಗೆ ಓಕೆ ಸರ ಇಲ್ಲಿ ಕೆಳಗೆ ಹಾಕ್ತಾ ಹೋಗೋದ್ರಿಂದ ಸರ ಆಂಧ್ರ ಪ್ರದೇಶದ ಕರಾವಳಿ ಏನಪ್ಪಾ ಅಂತ ಸರ್ ನಮ್ಗೆ ಏನಪ್ಪಾ ಅಂತಂದ್ರೆ ಇಲ್ಲಿ ಪ್ರಮುಖವಾಗಿ ಅಂತ ವಿಶಾಖಪಟ್ಟಣ ಕರಾವಳಿ ಅಂತ ಕರಿತೀವಿ ಸರ್ ನೋಡಿ. ಯಾವ್ದು ಸರ? ವಿಶಾಖಪಟ್ಟಣ ಅಂತ ಸರ. ವಿಶಾಖಪಟ್ಟಣ ಕರಾವಳಿ ಅಂತ ಕರಿತೀವಿ ಸರ. ನಂತರ ಏನಪ್ಪಾ ಸರ ಇಲ್ಲಿ ಪ್ರಮುಖವಾಗಿ ಕಾಕತೀಯರ ಕರಾವಳಿ ಅಂತ ಕರಿತೀವಿ ಸರ್. ನಾವು ಏನ್ ಕರಿತೀವಿ ಸರ್ ನೋಡಿ? ಕಾಕತೀಯರ ಕರಾವಳಿ ಅಂತ ಕರಿತೀವಿ ಸರ್ ನೋಡಿ. ಯಾಕಂದ್ರೆ ಸರ್ ಈ ಕಾಕತೀಯರ ಕರಾವಳಿ ಅಂತ ಯಾಕೆ ಬಂತಪ್ಪ ಅಂತ ಕೇಳಿದಾಗ ಅಂತ ಸರ ಇಲ್ಲಿ ಆಂಧ್ರ ಪ್ರದೇಶದಲ್ಲಿ ಏನಪ್ಪಾ ಅಂತಂದ್ರಿ ಕಾಕತೀಯರ ಏನಪ್ಪಾ ಅಂದ್ರೆ ಆಳ್ವಿಕೆ ಮಾಡ್ತಾ ಇದ್ದಾರೆ ಸರ. ಅದಕ್ಕಾಗಿರಪ್ಪ ಅಂತ ಇಲ್ಲಿ ಕಾಕತೀಯರ ಕರಾವಳಿ ಅಂತಂತ ಹೆಸರು ಬಂತಂತ ಗೊತ್ತಿರಬೇಕಾಗತ್ತೆ. ಕಾಕತೀಯರ ಮನೆತನಗಳೇನಪ್ಪ ಅಂದ್ರೆ ಆಳ್ವಿಕೆ ಮಾಡ್ತಾ ಇದ್ದಾರೆ. ಆಗಪ್ಪ ಅಂದ್ರೆ ಇಲ್ಲಿ ಕಾಕತೀಯರ ಅಂತ ಕರಾವಳಿ ಅಂತ ಹೆಸರು ಬಂತಂತ ಗೊತ್ತಿರಬೇಕಾಗತ್ತೆ. ನಂತರ ಏನಪ್ಪಾ ಸರ ಇಲ್ಲಿ ಪ್ರಮುಖವಾಗಿರಪ್ಪ ಸರ್ ನಮ್ಗೆ ಸರ ಇಲ್ಲಿ ಯಾವ್ದು ಬಂದು ತಮಿಳುನಾಡು ಏನಪ್ಪ ಅಂತಾರೆ ಕರಾವಳಿ ಏನಪ್ಪ ಅಂತಾರೆ ನಾವು ಅಂತಲ್ರಿ ಏನಂತ ಕರಿತೀವಿ ಅಂತ ಕೇಳಿದಾಗ ಅಂತಲ್ರಿ ಎಂತಪ್ಪ ಅಂತಂದ್ರಿ ಕೋರಮಂಡಲ ಕರಾವಳಿ ಅಂತ ಹೇಳ್ತಾರ. ಯಾವ ಸರ? ಕೋರಮಂಡಲ ಕರಾವಳಿ ಅಂತ ಕರಿತೀವಿ ಸರ. ನಂತರ ಏನಪ್ಪ ಅಂತಾರೆ ನಮ್ಗೆ ಅಂತಂದ್ರಿ ಪಯಾನಾ ಘಾಟ್ ಕರಾವಳಿ ಅಂತ ಕರಿತೀವಿ ಸರ. ಎಂತ ಕರಿತೀವ್ರಿ? ಪಯಾನಾ ಘಾಟ್ ಕರಾವಳಿ. ಪಯಾನಾ ಘಾಟ್ ಕರಾವಳಿ ಅಂತ ಕರಿತೀವಿ ಸರ್ ಅವ್ರಿ. ಓಕೆ ಸರ್. ನೆಕ್ಸ್ಟ್ ಅಪ್ಪ ಅಂದ್ರೆ ಅಂತಂದ್ರಿ ಇನ್ನೊಂದು ಹೆಸರಿನಿಂದ ಕರಿತೀವಿ ಸರ್ ಅವ್ರಿ ಚೋಳ ಕರಾವಳಿ ಅಂತ ಹೇಳಿ ಸರ್. ಯಾಕಂದ್ರೆ ಅಂತಂದ್ರಿ ಅಲ್ಲಿ ಚೋಳರು ಏನಪ್ಪಾ ಅಂದ್ರೆ ಅಂತ ಆಳ್ವಿಕೆ ಮಾಡ್ತಾ ಇದ್ದಾರೆ ಸರ್ ದಕ್ಷಿಣ ಭಾರತದಲ್ಲಿ. ಇದಕ್ಕೇನಪ್ಪಾ ಅಂದ್ರೆ ಅಂತಂದ್ರಿ ಅಲ್ಲಿ ಚೋಳರ ಕರಾವಳಿ ಅಂತಾರೆ. ಚೋಳರ ಆಳ್ವಿಕೆ ಮಾಡುವಾಗ ಏನಪ್ಪಾ ಅಂತಾರ ಚೋಳರ ಕರಾವಳಿ ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದು? ಚೋಳ ಕರಾವಳಿ ಅಂತಂದ್ರೆ ಸರ್. ಯಾವ ಸರ? ಚೋಳ ಕರಾವಳಿ ಅಂತ ಗೊತ್ತಿರಬೇಕಾಗತ್ತೆ. ಎಸ್ ನೋಡಿ ನಾವೇನು ಕನ್ಫ್ಯೂಸ್ ಮಾಡ್ಕೋಬೇಡಿ. ಪಶ್ಚಿಮ ಬಂಗಾಳ ಕರಾವಳಿ ಏನಪ್ಪಾ ಅಂತಲ್ಲ ಪಶ್ಚಿಮ ಬಂಗಾಳ ಕರಾವಳಿ ಅಂತ ಕರಿತೀವ್ರಿ. ನೆಕ್ಸ್ಟ್ ಅಂತ ಒಡಿಶಾ ರಾಜ್ಯದ ಕರಾವಳಿ ಏನಪ್ಪಾ ಅಂತ ನಾವು ಅಂತಲ್ರಿ ಉತ್ಕಲ್ ಕರಾವಳಿ ಅಂತ ಕರಿತೀವ್ರಿ. ನಂತರ ತಮ್ಮ ಎಂತಲ ಆಂಧ್ರ ಪ್ರದೇಶದ ಕರಾವಳಿ ಏನಪ್ಪಾ ಅಂದ್ರೆ ವಿಶಾಖಪಟ್ಟಣ ಕರಾವಳಿ ಅಂತ ಕರಿತೀವಿ ಸರ್. ಇನ್ನೊಂದು ಏನಪ್ಪಾ ಅಂದ್ರೆ ಕಾಕತೀಯರ ಕರಾವಳಿ ಅಂತ ಕರಿತೀವಿ ಅಂತ ಗೊತ್ತಿರಬೇಕಾಗತ್ತೆ. ಕಾಕತೀಯ ಕರಾವಳಿ ಅಂತ ಕರಿತೀವಿ ಅಂತ ಗೊತ್ತಿರಬೇಕಾಗತ್ತೆ. ನಂತರ ಏನಪ್ಪಾ ಅಂತಾರ ನಮಗೆ ಪ್ರಮುಖವಾಗಿ ತಮಿಳುನಾಡು ಕರಾವಳಿ ಏನಪ್ಪಾ ಅಂತಾರ ನಾವು ಕೋರಮಂಡಲ ಕರಾವಳಿ ಅಥವಾ ಪಯಾನಾ ಘಾಟ್ ಕರಾವಳಿ ಅಥವಾ ಚೋಳ ಕರಾವಳಿ ಅಂತಂದ್ರಪ್ಪ ಅಂತಲ್ಲ ಕರಿತಾ ಹೋಗ್ತೀವಿ ಅಂತ ಗೊತ್ತಿರಬೇಕಾಗತ್ತೆ. ಓಕೆ ಸರ್. ಹಾಗೆ ಸರ್ ಪ್ರಮುಖವಾಗಿರಪ್ಪ ಅಂತಾರ ಅಂತಂದ್ರೆ ಇಲ್ಲಿ
ಪ್ರಮುಖವಾಗಿರಪ್ಪ ಅಂದ್ರೆ ಅಂತಲ್ಲ ನಾವು ಕರಾವಳಿ ತೀರಗಳ ಬಗ್ಗೆ ಅಂತಲ್ಲ ಸವಿಸ್ತಾರ ನೋಡ್ರಿ. ಎಕ್ಸಾಮ್ನಲ್ಲಿಪ್ಪ ಅಂದ್ರೆ ಅಂತಲ್ಲ ನೀವು ಇಷ್ಟು ಓದಿದ್ರೆ ಸಾಕು. ಓಕೆ ಸರ್, ಇಷ್ಟು ಓದಿದ್ರೆ ಏನಪ್ಪ ಅಂತಂದ್ರೆ ನಮ್ಗೆ ಅಂತಲ್ಲ ಸರ್ ಯಾವುದೇನಪ್ಪ ಅಂತಲ್ಲ ಸರ್ ನಮ್ಗೆ ಅಂತಲ್ರಿ ಎಕ್ಸಾಮ್ ಏನಪ್ಪ ಅಂತಾರ 100% ಅಂತಲ್ಲ ಇವನ್ನೆಲ್ಲ ಕೇಳ್ತಾ ಹೋಗ್ತಾರೆ ಸರ್. ಆಗಪ್ಪ ಅಂತಾರ ನಿಮ್ಗೆ ಅಂತಲ್ಲ ಬರೀ ನಾವು ಅಂತಲ್ಲ ನಾವು ರಾಜ್ಯಗಳ ನೆನಪಿಟ್ಕೊಳ್ಳೋದು ಮುಖ್ಯ ಅಲ್ರಿ ಸರ್. ಯಾವ್ಯಾವ ಹೆಸರಿನಿಂದ ಕರೀತಾರೆ, ಯಾವ್ಯಾವ ಎಷ್ಟೆಷ್ಟು ಕಿಲೋಮೀಟರ್ ಹೊಂದಿದೆ, ಎಷ್ಟೇನಪ್ಪ ಅಂದ್ರೆ ಮತ್ತೇನಪ್ಪ ಅಂದ್ರೆ ಪೂರ್ವ ಘಟ್ಟದಲ್ಲಿ ಕರಾವಳಿ ಹೊಂದಿರುವಂಥ ರಾಜ್ಯಗಳು ಎಷ್ಟು, ಪಶ್ಚಿಮ ಘಟ್ಟದಲ್ಲಿ ಅಂತಲ್ಲ ಕರಾವಳಿ ಹೊಂದಿರುವಂಥ ರಾಜ್ಯಗಳು ಎಷ್ಟು, ಮತ್ತೆ ಯಾವ್ಯಾವ ಹೆಸರಿನಿಂದ ಏನಪ್ಪ ಅಂತಲ್ಲ ಕರೀತಾರೆ ಅಂತ ಗೊತ್ತಿರಬೇಕಾಗತ್ತೆ. ಓಕೆ ಸರ್, ಹಾಗಪ್ಪ ಅಂದ್ರೆ ಪ್ರಮುಖವಾಗಿರಪ್ಪ ಅಂತಾರ ನಿಮ್ಗೆ ಗೊತ್ತಿರಬೇಕಾಗತ್ತೆ ಯಾವುದು ಗುಜರಾತ್ ಕರಾವಳಿ ಅಂತ ಹೇಳ್ತಾರೆ. ಹಾಗಪ್ಪ ಅಂತಾರ ಅತಿ ಹೆಚ್ಚು ಕರಾವಳಿ ಹೊಂದಿರುವಂಥ ರಾಜ್ಯಕ್ಕೆ ಏನಪ್ಪ ಅಂದ್ರೆ ಗುಜರಾತ್ ಕರಾವಳಿ ಅಂತ ಹೇಳ್ತಾರೆ. ನಂತರ ಅಂದ್ರೆ ಕಡಿಮೆ ಕರಾವಳಿ ಹೊಂದಿರುವಂಥ ರಾಜ್ಯಕ್ಕೆ ಗೋವಾ ರಾಜ್ಯ ಅಂತ ಗೊತ್ತಿರಬೇಕಾಗತ್ತೆ. ಕರ್ನಾಟಕದ ಕರಾವಳಿ ಎಷ್ಟಪ್ಪ ಅಂತ ಕೇಳಿದಾಗ 320 ಕಿಲೋಮೀಟರ್ ಅಂತ ಹೇಳಪ್ಪ ಅಂತಲ್ರಿ ಗೊತ್ತಿರಬೇಕಾಗತ್ತೆ. ಓಕೆ ಸರ್, ಈ ಪ್ರಮುಖವಾಗಿರಪ್ಪ ಅಂತಾರ ಅಂತಲ್ರಿ ಈ ಪ್ರಮುಖವಾಗಿರಪ್ಪ ಅಂದ್ರೆ ಕರಾವಳಿ ತೀರಗಳ ಬಗ್ಗೆ ಏನಪ್ಪ ಅಂದ್ರೆ ಸವಿಸ್ತಾರವಾಗಿರಪ್ಪ ಅಂತಲ್ಲ ನಿಮ್ಗೆ ಅಂತಲ್ಲ ತಿಳಿಸ್ಕೊಟ್ಟಿದ್ದೇನೆ. ನೋಡಿ ನನ್ನ ಕ್ಲಾಸ್ ದಯಮಾಡಿ ನಿಮ್ಗೆ ಅಂತಲ್ಲ ಇಷ್ಟವಾದರೆ ಅಂತಲ್ಲ ಲೈಕ್ ಮಾಡೋದನ್ನ ಮರಿಬೇಡಿ, ಮತ್ತೆ ಅಂತಲ್ಲ ಶೇರ್ ಮಾಡೋದು ಮರಿಬೇಡಿ. ದಯಮಾಡಿ ಅಂತಲ್ಲ ಎಲ್ಲ ಬಡ ವಿದ್ಯಾರ್ಥಿಗಳಿಗೇನಪ್ಪ ಅಂತಲ್ಲ ಇದು ನನ್ನ ವಿಡಿಯೋ ಏನಪ್ಪ ಅಂತಲ್ಲ ತಲುಪಬೇಕು. ನಾನು ಇದೇ ಥರ ಏನಪ್ಪ ಅಂದ್ರೆ ಅಂತಲ್ರಿ ನಾವು ನಿರಂತರವಾಗಿ ಏನಪ್ಪ ಅಂತಲ್ಲ ನಿಮ್ಗೆ ಅಂತಲ್ಲ ನನ್ನ ಡಾಕ್ಟರ್ APJ ಅಬ್ದುಲ್ ಕಲಾಂ ಕರಿಯರ್ ಅಕಾಡೆಮಿ ನಿರಂತರವಾಗಿ ನಮಗೆ ಅಂತಲ್ಲ ಕ್ಲಾಸಸ್ಗಳೇನಪ್ಪ ಅಂದ್ರೆ ಅಂತಲ್ಲ ಕೊಡ್ತಾ ಇರ್ತದೆ. ನೀವು ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಏನಪ್ಪ ಅಂತಲ್ಲ ಸರ ನಾವು ನಿಮಗೆ ಏನಾದರೂ ಒಂದು ಡೌಟ್ಸ್ಗಳಿದ್ದರೆಪ್ಪ ಅಂತಲ್ಲ ಕಮೆಂಟ್ ಮೂಲಕ ತಿಳಿಸ್ಬೇಕು ನನಗೆ, ಅಥವಾ ಯಾರಪ್ಪ ಅಂತಲ್ಲ ದೂರವಾಣಿ ಮೂಲಕ ಏನಪ್ಪ ಅಂದ್ರೆ ಅಂತಲ್ಲ ನನ್ನನ್ನು ಕೇಳಬಹುದು. ಯಾರಪ್ಪ ಅಂತಾರ ನನ್ನ ಕ್ಲಾಸನ್ನು ದಯಮಾಡಿರಪ್ಪ ಅಂತಲ್ಲ ಸರ್ ನೀವು ಸಬ್ಸ್ಕ್ರೈಬರ್ ಮಾಡೋದು ಮರಿಬೇಡಿ, ಶೇರ್ ಮಾಡೋದು ಮರಿಬೇಡಿ ಅಂತಂದು ಹೇಳ್ತಾ ಈ ನನ್ನ ಕ್ಲಾಸಿಗೆ ಏನಪ್ಪ ಅಂತಲ್ಲ ಸರ್ ವಿರಾಮ ನೀಡ್ತಾ ಇದ್ದೇನೆ ಸರ್. ಧನ್ಯವಾದಗಳು.